श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। यो अन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाद्दाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येया नियतिदृशतमो बन्धमोक्षाश्च यस्मात् अस्य श्री ब्रह्मरुद्र प्रवृत्तिसुरद्विषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरिति परमश्चिन्तयेतं महान्तम्। नरसिंहोऽखिलज्ञानमतध्वान्तदिवाकरः जयत्यमितसुज्ञानसुखशक्तिपयोनिधिः अशेषवाग्जाड्यमलापहन्ते नमं नमं स्फट्टसवाक्प्रदायिनी ममीव जिह्वाग्रसुनन्दनर्तकी भवप्रसन्ना वदने च मे श्रीः। श्रीमदानन्दतीर्थार्या पादपङ्कजरेणवः पवित्रयन्तु मां नित्यं पापपाटनपण्डिताः। चित्रे पदैश्च गम्भीरे वाक्ये मानेन खण्डितैः गुरुभावं व्यञ्जयन्ति भाति श्रीजयतीर्थवाक्। प्रणमत्कामधेनुं च भजस्सुरतरूपं श्रीभावबोधकृत्वाद चिन्तामणिमुपास्मये। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ। श्रीसत्यवरदुग्धाब्देः उद्युता जगतीतले सुधा श्रीसत्यधर्माख्यात् पावये स्मरतः सतः। सत्यधर्माब्धिसम्भूतः चिन्तामणिजुम्बितः सत्यसङ्कल्पकल्पद्रोहो कल्पयेत् कामदुत्तमा। सत्यसङ्कल्पवार्ग्युत्तः सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा। सत्याविघ्नकराब्जोत्तान् पञ्चाशत्पुरुषपूजकान् सत्यप्रमोदतीर्थार्यान् नौमिन्यायसुधारतान् श्रीसत्यात्मतीर्थश्रीपादगुरुभ्यो नमः। हरि ओम् हरि ओम्। नारद उवाच एवं सुरादयः सर्वे ब्रह्मरुद्रपुरस्सराः नोपेतुम् अशकन्मन्यो स मन्युसंग्रहं सुदूरासदम्। ಪರಮಾತ್ಮ ಹಿರಣ್ಯಕಶಿಪು ಯಾವಾಗ ಪರಮಾತ್ಮ ಎಲ್ಲಿ ಇದ್ದಾನೆ ಅಂತ ಕೇಳಿದ ಕೂಡಲೇ ಪ್ರಹ್ಲಾದರಾಜರು ಇಲ್ಲಿ ಇದ್ದಾನೆ, ಈ ಕಂಬದಲ್ಲಿದ್ದಾನ ಅಂತ ಕೇಳಿದ. ಎಲ್ಲ ಕಡೆಗೂ ಅಣೋರಣೀಯಾನ್ ಮಹತೋ ಮಹೀಯಾನ್ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂದಾಗ ಆ ಪ್ರಹ್ಲಾದರಾಜರ ಒಂದು ಮಾತಿಗೆ ಅನುಜ್ಞೆಯನ್ನು ತೋರಿಸ್ತಾ ಪರಮಾತ್ಮ ತಾನು ಕಂಬದಿಂದ ಒಡೆದು ಬಂದಿದ್ದಾನೆ. ಅಂತಹ ಪರಮಾತ್ಮ ನರಹರಿಯಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿದಂತೆ ಪರಮಾತ್ಮ ಸಂಹಾರ ಆಯಿತು, ಹಿರಣ್ಯಕಶಿಪುವಿನ ಸಂಹಾರ ಆಯಿತು. ಪರಮಾತ್ಮ ಒಂದು ದಿವ್ಯವಾದ ಉಗ್ರವಾದ ರೂಪವನ್ನು ತಾಳಿ ನಿಂತಿದ್ದಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲ ದೇವಾನುದೇವತೆಗಳೆಲ್ಲ ಪರಮಾತ್ಮನ ಒಂದು ಅದ್ಭುತವಾದ ಆ ದಿವ್ಯವಾದ ದರ್ಶನವನ್ನು ಪಡಿಬೇಕು ಅಂತ ಎಲ್ಲ ಸತ್ಯಲೋಕದಿಂದ ಹಿಡಿದು ಯಕ್ಷರು, ಕಿನ್ನರು, ಕಿಂಪುರುಷರು, ಸಿದ್ಧರು, ಚಾರಣರು ಎಲ್ಲ ಅನೇಕ ದೇವಾನುದೇವತೆಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೂ ಪರಮಾತ್ಮ ಕೋಪವನ್ನು ಬಿಡಲಿಲ್ಲ ಅಂತ ಭಾಗವತ ಇದೆ. ತನ್ನ ಉಗ್ರವಾದ ರೂಪ ನೋಪೇತಂ ಅಶಕನ್ ಮನ್ಯು ಸಂಗ್ರಹಂ ಸುದುರಾಸದಂ. ಪರಮಾತ್ಮ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಮನ್ಯು ಅಂತ ಅಲ್ಲ, ದೇವರಿಗೂ ಕೋಪ ಬರುತ್ತೆ ಅಂತ ಅಂದ್ರೆ ಇನ್ಯಾವಾಗೋ ಸಂತೋಷದ ಸಮಯ ಇದೆ, ಆದ್ರಿಂದ ಕೋಪ ಬರುತ್ತೆ ಅಂತ ಆಯ್ತು. ಅವನಿಗೂ ಗುಣದ ವಿಕಾರಗಳಿದೆ ಅಂತ ಆಗೋಯ್ತು.
ಪರಮಾತ್ಮನ ಕೋಪ ಎಂತದ್ದು? ಅದು ಯದ್ಯಪಿ ಭಗವಂತನಿಗೆ ಈ ನಮ್ಮೆಲ್ಲರಿಗೆ ಇರುವಂತ ಕೋಪ ಅಲ್ಲ ಅದು. ಯಾಕೆ ಅಂತಂದ್ರೆ ನಮಗೆಲ್ಲ ಕೋಪ ಬಂದಾಗ ಮೈ ಬಿಸಿ ಆಗ್ತದೆ, ರಕ್ತ ಕುದಿಯುವಂತ ಕೋಪ. ನಮ್ಮ ಕೋಪಗಳು ಹೇಗಿರ್ತದೆ ಅಂತ ತ್ರಿಗುಣ ಬದ್ಧವಾದ ಕೋಪ. ರಜೋಗುಣ ಜಾಸ್ತಿ ಆದಾಗ ಅದು ತಮೋಗುಣ ಜಾಸ್ತಿ ಆದಾಗ ಕೋಪ ಬರುತ್ತದೆ. ಆ ಕೋಪ ರಕ್ತ ಸುಡುವಂತ ಕೋಪ. ಆದ್ರೆ ಪರಮಾತ್ಮನದು ಆ ರೀತಿಯಾದ ವಿಕಾರ ರೂಪವಾದ ಕೋಪ ಅಲ್ಲ. ತಥಾಪಿ ಶತ್ರುಪಕಾರ ಹೇತತ್ವಾಲ್ಲೋಕ ವಿಭೀಷಣ ಚೇಷ್ಟಾ ಹೇತು ವ್ಯಾಪಾರ ವಿಶೇಷ. ಶತ್ರುಗಳು ಅಪಕಾರ ಮಾಡಿದಾಗ ಲೋಕಕ್ಕೆ ಭಯವನ್ನು ಹುಟ್ಟಿಸುವಂತ ಒಂದು ವ್ಯಾಪಾರ ವಿಶೇಷವೇ ಅಷ್ಟೇ ಹೊರತು ಅದು ಜ್ಞಾನಾನಂದಕವಾದದ್ದೇ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ನಾವು ಮನ್ಯು ಅಂತ ದೇವರನ್ನ ಕರಿತೇವೆ, ಮನ್ಯು ಸೂಕ್ತ ಅಂತ. ಮನ್ಯು ಅಂದ್ರೆ ಒಂದರ್ಥ, ಕೋಪ ಅಂತಲೂ ಅರ್ಥ ಇದೆ, ಅದಕ್ಕೆ ಬೇರೆ ಅರ್ಥ ಇದೆ. ಮತ್ತೆ ನಿರುಕ್ತ ಅಂತಂದ್ರೆ ಮನ್ಯು ಅಂತಂದ್ರೆ ಕೋಪ ಅಂತ. ಹಾಗಾದ್ರೆ ಪರಮಾತ್ಮನಿಗೂ ಕೋಪ ಬರುತ್ತೆ ಅಂತ ಆದ್ರೆ ಅವನು ಸಾಮಾನ್ಯ ಮನುಷ್ಯರಂತೆ, ಯಾರನ್ನು ನೋಡಿದಾಗ ಅವನಿಗೂ ಕೋಪ ಬಂತು ಅಂತ ಅನ್ಸತ್ತೆ. ನಮ್ಮೆಲ್ಲರಿಗೂ ಬರೆಯುವಂತ ರಕ್ತ ಕುದಿಯುವಂತ ಅಂತ ಪ್ರಹ್ಲಾದರಾಜರನ್ನ ಪೀಡಿಸಿದಾಗ ಹಿರಣ್ಯಕಶಿಪುವಿನ ಮೇಲೆ ನರಸಿಂಹದೇವರಿಗೆ ಕೋಪ ಬಂತು. ಹಾಗಾದ್ರೆ ಕೋಪ ಅಂತಂದ್ರೆ ಪರಮಾತ್ಮನಿಗೆ ವಿಕಾರ ಅಂತ ಆಯ್ತು ಅಂತ ಅನ್ಸತ್ತೆ. ಅದಕ್ಕೆಲ್ಲ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ, ವ್ಯಾಸ ತತ್ವಜ್ಞರು ಬಹಳ ಸುಂದರವಾದ ಅರ್ಥವನ್ನು ತಿಳಿಸಿಕೊಡ್ತಾರೆ. ಒಂದು ಭಯವನ್ನ ಮಗು ತಪ್ಪು ಮಾಡಿದಾಗ ತಾಯಿ ಕೋಪ ಮಾಡ್ಕೊಳ್ತಾಳೆ. ನಿಜವಾಗ್ಲಿಯೂ ಅವಳಿಗೆ ಮಗುವಿನ ಮೇಲೆ ಕೋಪ ಅಲ್ಲ. ಅಂದ್ರೆ ಹೊರಗಡೆಯವರು ಕೆಟ್ಟದ್ದು ಮಾಡಿದಾಗ ಬರೋ ಕೋಪ ಬೇರೆ, ನಮ್ಮ ಚಿಕ್ಕ ಮಕ್ಕಳು ಏನೋ ಇದು ಮಾಡಿದಾಗ ಬರುವಂತ ಕೋಪವೇ ಬೇರೆ. ಆ ಕೋಪ ಬಂದಾಗ ತಾಯಿ ಕೋಪ ಮಾಡ್ಕೊಂಡು ಮಾತ್ರಕ್ಕೆ ಅದು ರಕ್ತ ಕುದಿಯುವಂತ ಕೋಪ, ಏನೋ ಒಂದು ಕೋಪ. ಒಟ್ಟಂತೂ ನಮ್ಮಲ್ಲಾಗೋ ವ್ಯಾಪಾರ ವಿಶೇಷವೇ, ಅದು ವಿಕಾರ ಬೇರೆ. ನಮ್ದು ಯಾವ ತರ ಕೋಪ ಬಂದ್ರೂ ವಿಕಾರವೇ. ಆದ್ರೆ ಪರಮಾತ್ಮನ ಕೋಪನ ನಮ್ಮ ಜೊತೆ ತುಲನೆ ಮಾಡಬಾರ್ದು. ನಮ್ಮ ಕೋಪಕ್ಕೆ ಅದರ ಇದನ್ನ ಸಾಮ್ಯವನ್ನ ಚಿಂತನೆ ಮಾಡಬಾರದು. ಪರಮಾತ್ಮನ ಕೋಪ ಎಂತದ್ದು ಅಂತಂದ್ರೆ ಸಚ ಜ್ಞಾನಾನಂದಾತ್ಮಕ ಇತಿ ಮಂತವ್ಯಂ. ಜ್ಞಾನಾನಂದಕಮವಾಗಿರ್ತಕ್ಕಂಥ ಕೋಪ ಅದು. ಅಂದ್ರೆ ನಮ್ಮಂತೆ ವಿಕಾರ ಉಪೇತಂ ಸಮೀಪಂ ಗಂತಂ. ಅದರಿಂದಾಗಿ ಇದು ಒಂದು ವ್ಯಾಪಾರ ವಿಶೇಷ. ಅದರಿಂದಾಗಿ ಇದೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನ ಒಂದು ವ್ಯಾಪಾರ ಅಂತ ತಿಳ್ಕೋಬೇಕಷ್ಟೇ ಹೊರತು ಸಾಮಾನ್ಯ ಅಜ್ಞ ಜನರಿಗೆ ಇದ್ದಂತೆ ಕೋಪ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿ ಕೊಡ್ತಾರೆ. ಇದನ್ನ ನಾವು ಮೊದಲು ಸರಿಯಾಗಿ ಅರ್ಥ. ಯಾಕಂದ್ರೆ ನಾವು ದೇವರಿಗೆ ಕೋಪ ಬಂತು ಅಂತ ಅಂದ್ಕೊಳ್ಳೆ ನಮಗೆ ಪ್ರಶ್ನೆ ಹುಟ್ಟಲ್ಲ, ಯಾರು ಪ್ರಶ್ನೆ ಕೇಳಲ್ಲ, ಪರವಾಗಿಲ್ಲ. ಆದ್ರಿಂದಾಗಿ ದೇವರಿಗೆ ಕೋಪ ಬಂತು ಅಂದ್ರೆ ಎಂಥ ಕೋಪ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಅದು ಒಂದು ಗುಣವೇ, ಅದು ಪರಮಾತ್ಮನಿಗೆ ಜ್ಞಾನಾನಂದಕವಾಗಿರ್ತಕ್ಕಂಥ ಗುಣವೇ ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಬೇಕು ನಾವು. ಇಷ್ಟೆಲ್ಲ ಆದಾಗ ತಥೇತಿ ಎಲ್ಲರೂ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬಂದು ಸ್ತೋತ್ರ ಮಾಡ್ತಾಳೆ. ಪರಮಾತ್ಮ ತನ್ನ ಮನ್ಯುವನ್ನ ಕಡಿಮೆ ಮಾಡ್ಕೊಳ್ಳೋದಿಲ್ಲ, ಕೋಪವನ್ನ. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಬಕ ಉಪೇತ್ಯಂ ಭುವಿಕಾಯನ ನಾಮ ವಿದುರ್ಧಾಂಜಲಿ. ಎಲ್ಲರೂ ಅಂದ್ರು ಹೋಗು, ಅವರು ನಿನಗೋಸ್ಕರನೇ ಅವತಾರ ಮಾಡಿರೋದು, ನೀನೇ ಹೋಗಿ ಸ್ತೋತ್ರ ಮಾಡು ಅಂತ ಅಂದ್ರು. ಸಣ್ಣ ಮಗು ಭಾಗವತೋತ್ತಮ ಸಾಷ್ಟಾಂಗವನ್ನ ನಮಸ್ಕಾರವನ್ನ ನರಸಿಂಹದೇವರಿಗೆ ಮಾಡ್ತಾ ಇದ್ದಾನೆ. ಪ್ರಹ್ಲಾದರಾಜರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ಥಾಪತೃಷ್ಣಾದಾತ್ ಕರಾಂಬುಜಂ ಕಾಲಾಹಿ ನಿರ್ದಿಷ್ಟ ದಿಯಾಂ ಕೃತಾಭಯಂ. ಆ ಮಗು ನಮಸ್ಕಾರ ಮಾಡಿದಾಗ ಪ್ರಹ್ಲಾದರ ನರಸಿಂಹದೇವರು ನೋಡಿ ಸಂತೋಷಪಟ್ಟ ಆ ಮಗುವನ್ನು ಕರೆದು ಆ ಮಗುವಿನ ತಲೆಯ ಮೇಲೆ ಕೈಯನ್ನು ಇಟ್ರಂತೆ. ನರಸಿಂಹದೇವರು ಆ ಪ್ರಹ್ಲಾದರಾಜರ ತಲೆಯ ಮೇಲೆ ಕೈಯನ್ನು ಇಟ್ರಂತೆ. ಕೈಯನ್ನಿಟ್ಟು ಯಾವಾಗ ನರಸಿಂಹದೇವರು ಪ್ರಹ್ಲಾದರಾಜರ ತಲೆಯ ಮೇಲೆ ಕೈ ಇಟ್ಟರೋ ಅವರಿಗೆ
ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಎಲ್ಲ ಪಾಪಗಳು ನಾಶ ಆಯಿತಂತ. ಇದೇ ಪರಮಾತ್ಮನ ಒಂದು ವೈಶಿಷ್ಟ್ಯವಾದ. ಪರಮಾತ್ಮ ಯಾವಾಗ ನಮಗೆ ಅನುಗ್ರಹ ಮಾಡ್ತಾನೆ ಆಗ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅದರಿಂದ ಸಾಕ್ಷಾತ್ ಪರಮಾತ್ಮನೇ ದಿವ್ಯವಾದ ಸನ್ನಿಧಾನದಿಂದ ಕೂಡಿರ್ತಕ್ಕಂಥ ಪರಮಾತ್ಮ ಆ ಪ್ರಹ್ಲಾದರಾಜರ ತಲೆಯ ಮೇಲೆ ಕೈ ಇಟ್ಟುಕೊಳ್ಳೆ ಅವನ ಎಲ್ಲ ಪಾಪಗಳು ನಾಶ ಆಯಿತು. ಅವನಿಗೆ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಏನೆಲ್ಲ ಪಾಪಗಳಿತ್ತೋ ಅದೆಲ್ಲವೂ ನಾಶ ಆಯಿತು ಅಂತ ಹೇಳ್ತಾರೆ. ಅದರಿಂದಾಗಿ ಇಂಥ ಅದ್ಭುತ ಅಭಿವ್ಯಕ್ತಂ ಪರಸ್ಯ ಪರಮಾತ್ಮನೋ ಬಿಂಬಸ್ಯ ಆತ್ಮನಃ ಸ್ವಸ್ಯ ಪ್ರತಿಬಿಂಬಸ್ಯ ದರ್ಶನಂ ಯಸ್ಯ ಸಹ ಎಂಬುದಾಗಿ. ಅದರಿಂದಾಗಿ ವಿಶೇಷವಾಗಿ ಅವನ್ನ ಪ್ರಹ್ಲಾದರಾಜರು ಆವಾಗ ಪರಮಾತ್ಮನನ್ನು ಒಂದು ಅದ್ಭುತವಾದ ಅನೇಕ ಮಾತುಗಳಿಂದಾಗಿ ಸ್ತೋತ್ರ ಮಾಡ್ತಾರೆ. ಬಹಳ ಅದ್ಭುತವಾಗಿರತಕ್ಕಂಥ ಸ್ತೋತ್ರ. ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕದಾನಮದಯೋ ಪ್ರವಚಸಾಂ ಪ್ರಭಾಹಿ ನಾಂತಂಬರಸ್ಯ ಪರತೋಪ್ಯದುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಪ್ರಹ್ಲಾದರಾಜರು ಮೊದಲು ಹೇಳುವಂಥ ಮಾತು ಏನಂತದ್ದು ಅಂದರೆ, ಅಲ್ಲ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡೋದು. ಬ್ರಹ್ಮದೇವರು, ಇಂದ್ರಾದಿ ದೇವತೆಗಳು, ಮನು, ಸಿದ್ಧರು, ಚಾರಣರು, ಗಂಧರ್ವರು ಎಲ್ಲರೂ ಸ್ತೋತ್ರ ಮಾಡಿದಾಗಲೂ ನೀನು ನಿನ್ನ ಅನುಗ್ರಹ ಮಾಡಲಿಲ್ಲ ಅಂತಂದ್ರೆ ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ ನೀನು. ನಾಂತಂಪರಸ್ಯ ಪರತೋ ಅಭಿದುನಾಪಯಾಂತಿ. ಆದರೆ ಪರತೋಪಿ ರಮಾ ಬ್ರಹ್ಮದಾದಿ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡಿದಾಗಲೂ ನೀನು ನಿನ್ನ ಮನ್ಯುವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ನಾನು ಯಾವ ಮರದ ತಪ್ಪಲು ಉಗ್ರ ಜಾತಿಯಲ್ಲಿ ಅಸುರ ಜಾತಿಯಲ್ಲಿ ಹುಟ್ಟಿದವನು ನಾನು ಮಾಡಿದಾಗ ನನಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ನೀನು ಬಂದಿದ್ದೀಯಲ್ಲ. ನಿನ್ನ ಅನುಗ್ರಹ ಎಷ್ಟು, ನಿನ್ನ ಭಕ್ತರ ಮೇಲಿರುವಂತಹ ವಾತ್ಸಲ್ಯ ಎಷ್ಟು ಅನ್ನೋದು ಇದರಿಂದಾಗಿ ಗೊತ್ತಾಗ್ತಾ ಇದೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಪ್ರಹ್ಲಾದರಾಜಗಿಂತ ಲಕ್ಷ್ಮೀದೇವಿ, ಬ್ರಹ್ಮದೇವರು ಎಂತೆಂಥ ಜ್ಞಾನಿಗಳು, ಉತ್ತಮೋತ್ತಮರು. ಆದರೂ ಪರಮಾತ್ಮ ಅವತಾರ ಮಾಡಿದ್ದು ಪ್ರಹ್ಲಾದರಾಜರಿಗೋಸ್ಕರ. ಆ ಭಕ್ತರ ಮೇಲೆ ಪರಮಾತ್ಮ ತನ್ನ ಅನುಗ್ರಹವನ್ನು ತೋರಿಸ್ಲಿಕ್ಕೋಸ್ಕರನೇ ಈ ರೀತಿಯಾಗಿರ್ತಕ್ಕಂಥ ಒಂದು ನಾಟಕ ಏರ್ಪಾಡಾಗಿತ್ತು. ಆದರೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಅವರೆಲ್ಲ ಮಾಡಿದಾಗ್ಲೂ ಅವರಿಗೆ ಒಲದೇ ಇರ್ತಕ್ಕಂಥ ನೀನು ಉಗ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಅತಿ ತುಚ್ಛನಾದ ನಾನು ಮಾಡಿದ್ರೆ ನೀನು ಅನುಗ್ರಹ ಮಾಡ್ತೀಯಾ ಅಂತ ಬಂದಿದ್ದೆ ಅಂತಂದ್ರೆ ಇನ್ನೆಷ್ಟು ಪುಣ್ಯ ಮಾಡಿರಬೇಕು, ಎಷ್ಟು ಅನುಗ್ರಹ ಮಾಡಿರಬೇಕು. ಅದರಿಂದಾಗಿ ನಾನು ಮಾಡಿದ್ರೆ ನಿನ್ನ ಕೋಪವನ್ನು ಕಡಿಮೆ ಮಾಡ್ಕೊಳ್ತೀಯಾ, ಅನುಗ್ರಹ ಮಾಡ್ತೀಯಾ ಅಂತ ಪ್ರಶ್ನೆಯ ರೂಪವಾಗಿ ಕೇಳ್ತಾ ಇದ್ದಾರೆ. ಆಗ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಮನ್ನೇ ಜನಾಭಿಜನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವನ್ ನನು ಯೂಥಪಾಯ. ನೋಡು, ನನಗೊಂದು ಗ್ಯಾರಂಟಿ ಇದೆ. ನಾನು ಅಸುರ ಜಾತಿಯಲ್ಲಿ ಹುಟ್ಟಿದವನಾದ್ರೂ ನನ್ನ ಮೇಲೆ ಅನುಗ್ರಹ ಮಾಡ್ತೀಯಾ ಅನ್ನೋ ಗ್ಯಾರಂಟಿ ಇದೆ. ಯಾಕೆ ಅಂತಂದ್ರೆ ನೀನು ಕೆಲವರಂತಾರೆ ಮೊನ್ನೆ ಜನಾಭಿಜನ ರೂಪ, ಕೆಲವರು ದೇವರು ಭಾರಿ ಶ್ರೀಮಂತರಿಗೂ ಒಲಿತಾನೆ, ಕೆಲವರು ಅನ್ನುವಂಥದ್ದು ಸಾಮಾನ್ಯ ಅಂತಾರೆ. ಕೆಲವರು ಬಾಯಿ ಮಾತಿಗೆ ಅನ್ನುವಂಥದ್ದಿದೆ. ನಮಗೆಲ್ಲ ಏನಿದೆ, ಅವರು VIP ಪರ್ಸನ್ಗಷ್ಟೇ ದೇವ್ರ ದರ್ಶನ ಆಗೋದು, ಅವರನ್ನೇ ಮುಂದೆ ಕೂಡಿಸ್ತಾರೆ ಅನ್ನುವಂತೆ ಇರ್ತದೆ. ಅಲ್ಲ, ಅದು ಸರಿಯಲ್ಲ. ಕೆಲವರು ಅಂತಾರೆ ದುಡ್ಡಿದ್ದವ್ರಿಗೆ ಧನಾಭಿಜನ, ಕೆಲವರು ಧನ ಅಭಿಜನ, ಒಳ್ಳೆ ಕುಲೀನದಲ್ಲಿ ಹುಟ್ಟಿದವರಿಗೆ ಒಲಿತೀಯ ಅಂತ ಕೆಲವರಂತಾರೆ. ಕೆಲವರು ದುಡ್ಡಿದ್ದವರಿಗೆ ಒಲಿತಾನೆ ಅಂತ ಕೆಲವರಂತಾರೆ. ಕೆಲವರು ರೂಪ ಇದ್ದವರಿಗೆ ಒಲಿತಾನೆ ಪರಮಾತ್ಮ ಅಂತ ಕೆಲವರಂತಾರೆ. ಶ್ರುತಂ, ಒಳ್ಳೆ ಶ್ರವಣಗಳನ್ನ ಮಾಡದವನಿಗೆ ಒಲಿತಾನೆ ಅಂತ ಅಂತಾರೆ. ಕೆಲವರಿಗೆ ಭಾರಿ ಓಜಸ್ಸು, ತೇಜಸ್ಸು, ಬ್ರಹ್ಮವರ್ಚಸ್ಸು ಇದ್ದವನಿಗೆ ಒಲಿತಾನೆ ಅಂತ ಅಂತಾರೆ. ಕೆಲವರು ಪ್ರಭವ, ಒಳ್ಳೆ ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದ್ದಾರೆ ಅಂತ ಕೆಲವರಂತಾರೆ. ನೀವಂದ್ರಲ್ಲ, ಅವ್ರ ಅಳಿಯಂದ್ರು, ಇವ್ರ ಅಳಿಯಂದ್ರು, ಅದೆಲ್ಲ ಅಲ್ಲ. ಇವ್ರ ಅಳಿಯಂದ್ರು, ಇಂಥವ್ರ ರೈಟ್ ಹ್ಯಾಂಡ್, ಅದ್ಯಾವುದೂ ಅಲ್ಲ. ಅವ್ರಿಗೆಲ್ಲ ಒಲಿಯೋದು ಅಂತ ಅಲ್ಲ ಪರಮಾತ್ಮ. ಪ್ರಭವ, ಮಹಾತ್ಮ್ಯ ಅಂತ ಅಲ್ಲ. ಒಳ್ಳೆ ದೇಹ ಶಕ್ತಿ ಇದೆ ಒಲಿತಾನೆ ಅಂತ ಇಲ್ಲ, ಪರಾಕ್ರಮ ಇದೆ ಅಂತ ಒಲಿತಾನೆ ಅಂತ ಇಲ್ಲ.
ಒಳ್ಳೆ ಬುದ್ಧಿಶಕ್ತಿ, ಶೀಘ್ರವಾದ ಗ್ರಹಣ ಶಕ್ತಿ ಇದೆ, ಯೋಗ ಧ್ಯಾನದ ಶಕ್ತಿ ಇದೆ ಅನ್ನೋ ಗುಣಗಳಿದೆ ಅಂತ ದೇವರು ಒಲಿತಾನೆ ಅಂತ ತಿಳ್ಕೊಬೇಡ್ರಿ. ಹಾಗಾದ್ರೆ ಯಾವ್ದಕ್ಕೆ ಒಲಿತಾನೆ ದೇವರು? ಇದು ಯಾವುದು ಕ್ವಾಲಿಟೀಸ್ ಇಲ್ಲ ಅಂತಂದ್ರೆ ದೇವರು ಯಾವ್ದಕ್ಕೆ ಒಲಿಯೋದು? ಭಕ್ತ್ಯಾ ತುತೋಷ ಭಗವನ್ ಅನುಯೂತಪಾಯ. ಯೂತಪ ಅಂತಂದ್ರೆ ಗಜ, ಅಡವಿಯೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಪೇಳದೆ ದುಡದುಡನೆ ಬಂದು ಅಂತ ಪರಮಾತ್ಮ ಓಡಿ ಬಂದಂತೆ. ಎಷ್ಟು ಗರುಡನ ವೇಗ ಬರಲಿಕ್ಕೆ ಸಮಯ ಆಗ್ತದೆ ಅಂತ ಬಿಟ್ಟು ತಾನೇ ಓಡಿ ಬಂದಂತೆ. ಗರುಡನ ಮೇಲೆ ಬಂದ್ರೆ ಒಂದು ಸ್ವಲ್ಪ ಸ್ಲೋ ಆಗತ್ತೆ ಅಂತ. ನಿಜವಾಗ್ಲೂ ದೇವರು ಗರುಡನ ಮೇಲೆ ಹೋಗೋನು, ಆದ್ರೆ ಗರುಡ ವಾಹನನಾಗಿ ಬಂದ್ರೆ ಸ್ವಲ್ಪ ವ್ಯವಧಾನ ಆದಾತೇನೋ ಅಂತ ಹೇಳಿ ದೇವರು ತಾನೇ ಓಡಿ ಬಂದಂತೆ. ಹೆಂಡತಿಗೂ ಹೇಳ್ದಲೆ, ಮನೆಯಲ್ಲಿ ಹೆಂಡತಿಗೆ ಹೋಗ್ದೆ ಹೇಳದೇ ಇರೋವಂಥದ್ದೊಂದು ರೂಢಿ ಸಾಮಾನ್ಯ ಕಡಿಮೆ, ಹೇಳೋಗುವಂಥದ್ದೇ ರೂಢಿ ಇರ್ತದೆ. ಆದ್ರೆ ಪರಮಾತ್ಮ ಯಾವಾಗ್ಲೂ ಹೇಳೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಅವತ್ತಂತೂ ಗಜ ಮೊರೆಯನ್ನು ಇಟ್ಟಾಗ ದೇವರು ಓಡಿ ಬಂದಂತೆ. ಅಷ್ಟು ಆ ದೃಷ್ಟಾಂತವನ್ನು ಪ್ರಹ್ಲಾದರಾಜರು ಕೊಡ್ತಾರೆ. ಹೌದು, ಕೆಲವರು ಅಂತಾರೆ ರೂಪ ಇದೆ, ತೇಜಸ್ಸಿದೆ, ಬ್ರಹ್ಮವರ್ಚಸ್ಸಿದೆ, ಯೋಗ ಇದೆ, ಸಾಮರ್ಥ್ಯ ಇದೆ, ಇದು ಯಾವುದಕ್ಕೂ ದೇವರು ಒಲಿಯೋದಿಲ್ಲ. ಹಾಗಾದ್ರೆ ಯಾವುದಕ್ಕೂ ಒಲಿಯೋದು ಪರಮಾತ್ಮ? ಪ್ರೀತಯೇ ಅಮಲಯ ಭಕ್ತ್ಯ, ನಿರ್ಮಲವಾದ ಭಕ್ತಿಗೆ ದೇವರು ಮೆಚ್ಚುತ್ತಾನಂತೆ. ನಿರ್ಮಲವಾದ ಭಕ್ತಿಗೆ ಮೆಚ್ಚುತ್ತಾನೆ. ನಿಮಗೆ ಭಕ್ತಿ ಅಂದ್ರೆ ಏನು ಅಂತ ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳಲಿಕ್ಕೆ ಹೋಗೋದಿಲ್ಲ. ಕೈ ಮುಕ್ಕೊಂಡು ಕೂತ್ಕೊಳ್ಳೋದು, ದೇವರನ್ನ ಕಣ್ಣು ಮುಚ್ಕೊಂಡು ನೋಡೋದು ಅಷ್ಟೇ ಭಕ್ತಿ ಅಂತಲ್ಲ. ಶ್ರವಣ ಮಾಡಿ ಗಟ್ಟಿಯಾದ ಪ್ರಹ್ಲಾದರಾಜರು ಹೇಳದಂತೆ ಎಂಥ ಕಷ್ಟಗಳು ಬಂದಾಗ್ಲೂ ಅನವರತವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅವನ ಶಾಸ್ತ್ರ ಶ್ರವಣದಲ್ಲಿಯೇ ತೊಡಗಿಕೊಳ್ಳುವಂತ ಭಯಂಕರ ಇದೆ ಮುಂದೆ ಎಲ್ಲ ಮಾತುಗಳು. ಆ ಎಲ್ಲ ಮಾತುಗಳನ್ನ ಪಾಲನೆಯನ್ನ ಮಾಡ್ತಾ ಮಾಡ್ತಾ ರೂಪ ಇದ್ರೂ ಭಕ್ತಿ ಮಾಡಬೇಕು, ಬ್ರಹ್ಮವರ್ಚಸ್ಸಿದ್ರು ಭಕ್ತಿ ಮಾಡಬೇಕು. ಒಳ್ಳೆ ಮಹಾತ್ಮರ ಕುಲದಲ್ಲಿ ನಾನು ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇನೆ ನನ್ನ ಮೋಕ್ಷ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾನು ಸನ್ಯಾಸಿಯಾಗಿದ್ದೇನೆ ಮೋಕ್ಷ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾ? ಅದರಿಂದಾಗಿ ಒಂದು ಸಲ ಒಬ್ಬರು ದೊಡ್ಡ ಪಂಡಿತರಿದ್ರಂತೆ. ಅವರು ಒಬ್ಬ ದುರುಳ ಕೆಟ್ಟ ಕೆಲಸವನ್ನು ಮಾಡುವನು. ಅವ್ರ ಹತ್ರ ಹೋದ್ನಂತೆ. ಅವ್ರಂದ್ರಂತೆ, ನೋಡಿದ್ಯಾ ನಾನು ಎಷ್ಟು ಪ್ರವಚನ ಮಾಡ್ತೀನಿ, ಏನು ಮಾಡ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ ಅಂತ. ನನ್ನ ಹೌದು ಸ್ವಾಮಿ, ನಿಮಗೆ ಮೋಕ್ಷ ಆಗೋದು, ನಮಗೆಲ್ಲ ನರಕ ಆಗತ್ತೆ ಅಂತ. ಒಂದ್ ದಿವಸ ಎಲ್ಲರ ಕಾಲ ಆಯ್ತು. ಆ ಗೃಹಸ್ಥ ನರಕಕ್ಕೆ ಹೋದ್ರೆ ಅಲ್ಲಿ ಆಚಾರ ಇದ್ರು. ಅವರು ಕೇಳಿದ್ರೆ, ಏನ್ ಆಚಾರ ನೀವಿಲ್ಲ? ಇಲ್ಲ, ಜೋರಾಗಿ ಕೂಗ್ಬೇಡ, ಒಳಗೆ ಸ್ವಾಮಿಗಳಿದ್ದಾರೆ ಅಂತ ಅಂದ. ಹಂಗೆ ಯಾವ ಧರ್ಮಗಳನ್ನ ನಾವು ಇದು ಮಾಡಿದ್ರು, ಎಂತ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ್ರು, ಎಂತ ಬ್ರಹ್ಮವರ್ಚಸ್ಸುಗಳನ್ನ ಪಡೆದುಕೊಂಡ್ರು, ಭಕ್ತಿ ಇಲ್ಲದೆ ಇದ್ರೆ ಎಲ್ಲವೂ ನಿಷ್ಫಲ ಅನ್ನೋದನ್ನ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ, ವಿಪ್ರ ದ್ವಿಷಡ್ಗುಣಯುತ ಅರವಿಂದನಾಭ ಪಾದಾರವಿಂದ ವಿಮುಖ ಶ್ವಪಜಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಃಪುನಾತಿ ಸಕಲಂ ನತು ಭೂರಿಮಾನಃ. 12 ಗುಣಗಳು ಒಬ್ಬ ವಿಪ್ರನಲ್ಲಿ 12 ಗುಣಗಳು ಇರಬೇಕಂತೆ. ಒಬ್ಬ ಬ್ರಾಹ್ಮಣನಲ್ಲಿ ಜ್ಞಾನ, ಸತ್ಯ, ದಮ, ಶಮ, ಆತ್ಮಸ್ಥೈರ್ಯ, ಹ್ರೀ, ಮತ್ತೆ ಅನಸೂಯ, ಇನ್ನೊಬ್ಬರ ಮೇಲೆ ಅಸೂಯೆ ಪಡೆದೇ ಇರತಕ್ಕಂಥದ್ದು, ದಾನ, ಯಜ್ಞ, ತಪಸ್ಸು, ಆಮೇಲೆ ಒಳ್ಳೆ ಶ್ರುತ, ಒಳ್ಳೆ ಮಾತುಗಳನ್ನು ಕೇಳುವಂಥದ್ದು, ಮಹಾವ್ರತ. ಈ 12 ಗುಣಗಳಿದ್ರೆ ಅವನನ್ನ ಬ್ರಾಹ್ಮಣ ಅಂತ ಕರೀತಾರಂತೆ. ಮಹಾಭಾರತದಲ್ಲಿ ಹೇಳುವಂತ ಮಾತಿದು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರ್ತದೆ ಇದು. ಅದರಿಂದಾಗಿ ಈ ಗುಣಗಳಿದ್ರೆ ಅವನಿಗೆ ಬ್ರಾಹ್ಮಣ ಅಂತ ಕರೀತಾರಂತೆ. ಈ 12 ಗುಣಗಳಿದ್ರು ಭಕ್ತಿ ಇಲ್ಲ ಅಂತಂದ್ರೆ ಅವನು ಶ್ವಪಚನಿಗಿಂತಲೂ ಕೀಳಂತೆ. ಶ್ವಪಚ ಅಂದ್ರೆ ನಾಯಿಯನ್ನ ಬೇಯಿಸಿ ತಿನ್ನುವನು, ಅವನಿಗಿಂತ ಕೀಳಂತೆ. ಈ 12 ಗುಣಗಳಿದ್ದು ಅರವಿಂದನಾಭ ಪಾದಾರವಿಂದ ವಿಮುಖ, ಯಾರು ಪರಮಾತ್ಮನ ಪಾದಗಳಲ್ಲಿ ವಿಮುಖರಾಗ್ತಾರೆ, ಪರಮಾತ್ಮನ ಪಾದಗಳ ಭಜನೆಯನ್ನ ಮಾಡದೆ ನನಗೆ ಜ್ಞಾನ ಇದೆ,
ನಾನು ಭಾರಿ ಓದ್ಬಿಟ್ಟಿದ್ದೇನೆ, ನಾನು ಭಾರಿ ದಾನ ಮಾಡ್ತೇನೆ, ನಾನು ಭಾರಿ ತಪಸ್ ಮಾಡ್ತೇನೆ, ನಾನು ಭಾರಿ ಉಪವಾಸ ಮಾಡ್ತೇನೆ, ನಾನು ಭಾರಿ ಜ್ಞಾನಿ, ಹೀಗೆಲ್ಲ ನನಗೆ ಇಂದ್ರಿಯ ನಿಗ್ರಹ ಜಾಸ್ತಿ ಇದೆ, ಹೀಗೆಲ್ಲ ಅನ್ಕೊಂಡು ನಾನು ಮಾಡಿದೆ ಅನ್ನೋ ಅನುಸಂಧಾನವನ್ನು ಮಾಡ್ಕೊಳ್ತಾ ಪರಮಾತ್ಮನ ಪಾದದಿಂದ ವಿಮುಖನಾಗ್ಬಿಟ್ರೆ ಅವನಿಗಿಂತ ಒಬ್ಬ ಶೋಪಚನೇ ವರಿಷ್ಠ ಅಂತ ಹೇಳ್ತಾರೆ. ಅರ್ಥಾತ್ ಇದರ ತಾತ್ಪರ್ಯ ಏನೋ ಅವನು ದೊಡ್ಡವನು ಅಂತ ಅಲ್ಲ. ಅರ್ಥಾತ್ ಪರಮಾತ್ಮನಲ್ಲಿ ಭಕ್ತಿ ಬೇಕು ಅನ್ನೋದು ನಮಗೆ ಸಿದ್ಧಮ. ಆದ್ದರಿಂದಾಗಿ ಮನ್ಯೇ ತದರ್ಪಿತ ಮನೋವಚನಗಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತಿ ಭೂರಿಮಾನಃ. ಅದರಿಂದಾಗಿ ಈ ಗುಣಗಳಿದ್ದು ಭಕ್ತಿ ಇದ್ರೆ ಇಡೀ ಜಗತ್ತಿಗೆ ಮಾನ್ಯನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನೈವಾತ್ಮನ ಹಾಗಾದ್ರೆ ಸರಿ, ಭಕ್ತಿ ಬೇಕು ಅಂತ ಆಯಿತು. ಭಕ್ತಿ ಇದೆ ಅಂತ ಆದರೆ ನಾವು ಪರಮಾತ್ಮನಿಗೆ ಪೂಜೆಗಳನ್ನೆಲ್ಲ ಮಾಡ್ತೇವಲ್ಲ, ಪರಮಾತ್ಮ ಸ್ವೀಕಾರ ಮಾಡ್ತಾನ? ಅವನಿಗೇನಾದರೂ ತೃಪ್ತಿ ಇದೆ? ಇದ ಪರಮಾತ್ಮನಿಗೆ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ವೇದ ಹೇಳ್ತಾ ಇದೆ. ದೇವರು ನಾವು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಮತ್ತೊಂದು ಎಲ್ಲ ಸ್ವೀಕಾರ ಮಾಡ್ತಾನಂತ. ಯಾಕೆ? ಅವನಿಗೇನು ಆಗ್ಬೇಕಾ? ಆದ್ರಿಂದ ಏನಾದ್ರು ತೃಪ್ತಿ ಆಗ್ಬೇಕಾಗಿಲ್ಲ. ನಾವೊಂದು ದೇವ್ರ ಮುಂದೆ ಹುಗ್ಗಿ ಮಾಡಿಟ್ರೆ ಅವನಿಗೆ ಹೊಟ್ಟೆ ಹಸ್ತಿರತ್ತೆ, ಅದಕ್ಕೋಸ್ಕರ ದೇವರಿಗೆ ಅದರಿಂದ ತೃಪ್ತಿವಂತಾನೆ ಅಂತ ಇಲ್ಲ. ಹಾಗಾದ್ರೆ ತಗೊಳ್ಳೋದಿಲ್ಲ ಅಂತಲೂ ಇಲ್ಲ. ತನ್ನ ರೂಪವನ್ನು ನೋಡಿ ಧನ್ಯನಾಗ್ತಾನೆ. ಪರಮಾತ್ಮನ ಐಕ್ಯ ಚಿಂತನೆ ಮಾಡುವುದೇ ನೈವೇದ್ಯ. ಅವನಿಗೆ ದೇವರಿಗೆ ಬೇಕಾದಷ್ಟು ವೈಭವದ ಪೂಜೆಗಳನ್ನು ಮಾಡ್ತೇವೆ, ಬೇಕಾದಷ್ಟು ಆಭರಣಗಳನ್ನು ಹಾಕಿಸ್ತೇವೆ, ಬೇಕಾದಷ್ಟು ರಥೋತ್ಸವ ಮಾಡಿಸ್ತೇವೆ, ಬಂಗಾರದ ಕಿರೀಟ ಮತ್ತೊಂದು ಎಲ್ಲ ಯಾಕೆ ಮಾಡ್ತೇವೆ? ನಾವು ಚೆನ್ನಾಗಿ ಕಾಣಕ್ಕೋಸ್ಕರವೇ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷ ಕರುಣೋ ಋಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಸ ಯಥಾಮುಖಶ್ರೀ. ಪರಮಾತ್ಮ ಅಜ್ಞಾನಿಗಳಾಗ್ಲಿ ಜ್ಞಾನಿಗಳಾಗ್ಲಿ ಮಾಡುವಂತ ಪೂಜೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ನಿಜಲಾಭ ಪೂರ್ಣ. ಪರಮಾತ್ಮನಿಗೆ ಅವನು ಪೂರ್ಣ. ಪರಮಾತ್ಮ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಮೇವ ಅವಶಿಷ್ಯತೆ ಎನ್ನುವಂತೆ ಪರಮಾತ್ಮನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಕಾಮನೆಗಳಿಲ್ಲ. ಅವನು ನಿತ್ಯ ತೃಪ್ತ, ನಿತ್ಯ ಆನಂದ. ಹಾಗಾದರೆ ಭಕ್ತರು ಮಾಡುವಂತ ಪೂಜೆ ಪುನಸ್ಕಾರಗಳನ್ನು ಪರಮಾತ್ಮ ಸ್ವೀಕಾರ ಮಾಡಿ ನಾವು ಯಾಕೆ ಪೂಜೆ ಮಾಡಬೇಕಾಗಿದ್ರೆ? ಅವನು ನಿತ್ಯ ತೃಪ್ತನಾದ್ಮೇಲೆ ನಾವ್ಯಾಕೆ ಅವನಿಗೆ ನೈವೇದ್ಯ ಇಡಬೇಕು? ಅವನಿಗೆ ಯಾಕೆ ಅವನು ಲಕ್ಷ್ಮೀದೇವಿಯ ಗಂಡ ಅಂತಂದ್ಮೇಲೆ ಅವನಿಗೆ ಯಾಕೆ ಈ 24 or 22 ಕ್ಯಾರೆಟ್ದು ಗೋಲ್ಡ್ ಮಾಡಿಸಾಕ್ಬೇಕು? ಅವನಿಗೆ ಈ ಮೇರು ಪರ್ವತದ ತಪ್ಪಲಲ್ಲಿ ಸಿಗುವಂತ ಬಂಗಾರದ ಆಭರಣಗಳನ್ನೇ ಮಾಡಿಸಾಕ್ತಾರೆ ದೇವತೆಗಳು. ನಮ್ಮಿಂದ ಏನಾಗಬೇಕಾಗಿದೆ ಅಂತಂದ್ರೆ ದೇವರು ಇವನ್ನೆಲ್ಲ ನಾವು ಮಾಡಬೇಕು, ನಮ್ಮ ಕರ್ತವ್ಯ. ಯಾಕೆ ಅಂತಂದ್ರೆ ತಚ್ಚಾತ್ಮನೇ ಪ್ರತಿಮುಖಸ್ಸೆ ಯಥಾಮುಖಶ್ರೀಹಿ. ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತಾದ್ರೆ ಬಿಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು. ನಾವು ಒಳ್ಳೆ ಫೋಟೋದಲ್ಲಿ ಚೆನ್ನಾಗಿ ಬರಬೇಕು ಅಂತ ಎಲ್ಲ ಅಲಂಕಾರ ಮಾಡ್ಕೊಳ್ತೇವೆ. ಫೋಟೋದಲ್ಲೋ ಇವಾಗ ಫೋಟೋ ಗೀಟ ಅಂತಿಲ್ಲ, ಮೊಬೈಲಲ್ಲೇ ಎಲ್ಲ ಸೆಲ್ಫಿ ತನ್ನಲ್ಲಿ ಕಾಣ್ಲಿಕ್ಕೋಸ್ಕರ ಎಲ್ಲ ಅಲಂಕಾರ ಮಾಡ್ಕೊಳ್ತಾರೆ. ಯಾಕೆ ಮಾಡ್ಕೊಳ್ತಾರೆ? ನನ್ನ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತ. ಹಾಗೆ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷನ್ ವಿರೇಚಯ ನಮೋಸ್ತುತೆ. ಪರಮಾತ್ಮ ನೀನು ನಿರ್ದೋಷ, ನಾನು ದೋಷಯುಕ್ತ. ಅದರಿಂದಾಗಿ ಆ ಪರಮಾತ್ಮನಿಗೆ ಅಲಂಕಾರ ಎಷ್ಟು ವೈಭವವಾಗಿ ಪೂಜೆಯನ್ನ ಮಾಡ್ತಾ ಹೋಗ್ತೇವೋ ಅಷ್ಟಷ್ಟು ವೈಭವವನ್ನು ನಮಗೆ ಕೊಡಿಸ್ತಾನೆ. ನಾವು ದಿವಸ ಸಕ್ಕರೆ ಕೊಬ್ಬರಿ ಮಿಠಾಯಿ ದಿವಸ ಒಂದು ಕಲ್ ಸಕ್ಕರೆ ಇಡ್ತಾ ಹೋದ್ರೆ ಅದನ್ನೇ ನಮ್ಮ ದೇಹದಲ್ಲಿ ತುಂಬಿಸ್ಬಿಡ್ತಾನೆ ದೇವರು. ಆದ್ರಿಂದ ಅವನಿಗೆ ಏನು ಇಡ್ತೇವೋ ಅದನ್ನು ಕೊಡ್ತಾನಷ್ಟೇ. ನಾವೇನು ಅರ್ಪಣೆ ಮಾಡ್ತೇವೋ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾವಂತೇವೆ, ಅವನು ಕೆರೆಯ ನೀರನ್ನು ಕೆಳಗೆ ಚೆಲ್ಲಿ ಅಂತ ಚೆಲ್ತಾನೆ ನಮಗೆ. ಆದ್ರಿಂದ ದೇವರಿಗೆ ನಾವು ಎಷ್ಟು ವೈಭವದಿಂದಾಗಿ ಎಷ್ಟೆಷ್ಟು ವೈಭವದ ಪೂಜೆಗಳನ್ನ, ಎಷ್ಟೆಷ್ಟು ಶ್ರವಣಗಳನ್ನ, ಎಷ್ಟೆಷ್ಟು ವಿಧವಾದ ಪರಿಪರ್ಯಾದ ಪೂಜೆಗಳನ್ನ ಮಾಡ್ತೇವೋ ಅಷ್ಟಷ್ಟು ಲಾಭ ನಮಗೆ. ಅವನಿಗೇನಾಗಬೇಕಾಗಿಲ್ಲ.
ಅದರಿಂದಾಗಿ ಮಾನಂ ಜನಾದ ವಿದುಷ ಕರುಣೋ ಋಣೀತೆ ಯದ್ಯಜ್ಜನೋ ಭಗವತೆ ವಿದತೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯೇತ ಮುಖಶ್ರೀ. ಅದರಿಂದ ಪರಮಾತ್ಮ ಈ ರೀತಿಯಾಗಿ ನಮ್ಮ ಪೂಜಾದಿಗಳನ್ನು ಸ್ವೀಕಾರ ಮಾಡ್ತೀಯ ನೀನು, ಎಷ್ಟು ಕರುಣಾ ಸಮುದ್ರ ಎಂಬುದಾಗಿ ಪ್ರಹ್ಲಾದರಾಜರು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಶಂ ನೀಚೋಜಯ ಗುಣ ವಿಸರ್ಗ ಮನಃಪ್ರವಿಷ್ಟ ಪೂಯೇತೆ ನಹಿ ಪುಮಾನ್ ಅನುವರ್ಣಿತೇನ. ನಿನ್ನ ಮಹಿಮೆ ಅಗಾಧವಾಗಿರ್ತಕ್ಕಂಥದ್ದು, ಆಗೋದಿಲ್ಲ. ಹಾಗಾದ್ರೆ ದೇವರನ್ನು ಸ್ತೋತ್ರ ಮಾಡ್ತಿಲ್ಲ, ಏನಾದ್ರೂ ಕೊಡ್ತಾನ ಅಂತಂದ್ರೆ ಕೊಡ್ತಾನೋ ಇಲ್ವೋ ನಮ್ಮ ಕರ್ತವ್ಯ ಮಾಡಬೇಕು. ಕುರ್ವನ್ನೇವೇಹ ಕರ್ಮಾಣಿ ಕರ್ಮಣ್ಯೇವಾದಿ ಕಾರಸ್ತೆ. ನಾವು ಮಾಡಬೇಕು, ಕೊಡೋದು ಬಿಡೋದು ಅವನಿಗೆ ಬೀಗ ಇದ್ದು. ಆದ್ರೆ ಪರಮಾತ್ಮನನ್ನ ಯಥಾಮತಿಯಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ತೋತ್ರ ಮಾಡಬೇಕು. ಅದರಿಂದಾಗಿ ನಿನ್ನ ಮಹಿಮೆ ಇಷ್ಟೇ ಅಂತ ನಾವು ವರ್ಣನೆಯನ್ನ ಮಾಡ್ಲಿಕ್ಕಾಗೋದಿಲ್ಲ, ಆದರೂ ಯಥಾಮತಿಯಾಗಿ ಸ್ತೋತ್ರ ಮಾಡ್ತೇವೆ ಅಂತ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅವತಾರ ಮಾಡಿದ್ಯಲ್ಲ ನೀನು ಜಗತ್ತಿನಲ್ಲಿ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಮತ್ತೊಂದು ನರಸಿಂಹ, ಇದೆಲ್ಲ ಯಾಕೆ ಮಾಡ್ತೀಯ? ಬ್ರಹ್ಮಾದಯ ವಿಮೇಶ ಚೋದ್ವಿಜಂದು ಕ್ಷೇಮಾಯ ಭೂತಾಯ ಹುತಾತ್ಮ ಸುಖಾಯ ಚಾಸ್ಯ. ನೀನು ಅವತಾರ ಮಾಡಿದ್ದು ಯಾಕೆ ಗೊತ್ತಾ? ಈ ಎಲ್ಲ ಜನರ ಕ್ಷೇಮಕ್ಕಾಗಿ. ದೇವರು ಪರಮಾತ್ಮ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾವಾಗ ಅಧರ್ಮ ತಾಂಡವವಾಡುತ್ತದೆ ನಾನು ಆಗ ಬಂದು ಅವತಾರ ಮಾಡಿ ಆ ಅಸುರರನ್ನು ಸಂಹಾರ ಮಾಡ್ತೇನೆ ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ. ದೇವರು ಅಲ್ಲಿ ಆಚಾರ್ಯರು ಗೀತೆಯಲ್ಲಿ ಭಾಷ್ಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ದೇವರು ಅವತಾರ ಮಾಡಿಯೇ ಈ ಕೆಲಸ ಮಾಡಬೇಕು ಅಂತಿಲ್ಲ. ಅವನು ಚಿಂತನೆ ಮಾಡಿದ್ರೆ ಸಾಕು, ಸ್ವತಂತ್ರ ಅಲ್ಲೇ ಕೂತಲ್ಲೇ ವೈಕುಂಠದಿಂದ ಅಲ್ಲೇ ಒಂದು ಮಿಸೈಲ್ ಲಾಂಚ್ ಮಾಡಿದಂದ್ರೆ ಇಲ್ಲಿ ರಾವಣ ಸತ್ತೋಗ್ಬಿಡ್ತಾನೆ. ರಾಮಾವತಾರ ಬೇಕಾಗಿಲ್ಲ, ಹಿರಣ್ಯಕಶಿಪು ಸಾಯ್ಲಿಕ್ಕೋಸ್ಕರ ನರಸಿಂಹನಾಗಿ ಬರಬೇಕಾಗಿಲ್ಲ. ಇವತ್ತೇನು ಮಿಸೈಲು ಅಂತ ಕೂತಲ್ಲಿ ನಮ್ಮ ಭಾರತದಿಂದ ಇದ್ದ ಜಾಗದಿಂದ ಬಿಟ್ರೆ ಪಾಕಿಸ್ತಾನದಲ್ಲಿ ಯಾವ ವೈರಿಗಳಿದ್ದಾರೋ ಅವ್ರ ಮನೆ ಮಾತ್ರ ಧ್ವಂಸ ಮಾಡ್ತು, ಎಲ್ಲರನ್ನೂ ಧ್ವಂಸ ಮಾಡಲಿಲ್ಲ. ಯಾರು ಉಗ್ರರಿದ್ದಾರೋ ಅವ್ರ ಮನೆಯೆಲ್ಲ ಮಾತ್ರ ಧ್ವಂಸ ಮಾಡ್ತು. ಅಂತ ದೇವರು ಎಷ್ಟು ಬೇಕಾದ್ರೂ ಮಾಡಬಹುದು. ಅವ್ರು ಇಷ್ಟು ಅಂತ ರೇಡಿಯಸ್ ಇರುತ್ತದೆ. ಪರಮಾತ್ಮನಿಗೆ ರೇಡಿಯಸ್ಸೇ ಇಲ್ಲ, ಎಲ್ಲ ಕಡೆಗೂ ವ್ಯಾಪ್ತವನು. ಬಟನ್ ಒತ್ತಿದ್ರೆ ಸಾಕು, ಎಲ್ಲ ಡಮ್ ಅಂದ್ಬಿಡ್ತಾರೆ. ಆದರೆ ಪರಮಾತ್ಮ ಯಾಕೆ ಅವತಾರ ಮಾಡ್ತಾನೆ? ಆ ರೂಪಗಳನ್ನು ಕೊಟ್ಟು ಒಂದೊಂದು ನಮಗೆ ವಾಂಛಿತವಾದ ಫಲಗಳನ್ನು ಕೊಳ್ಳಿಕ್ಕೋಸ್ಕರ. ಆಯಾ ರೂಪಗಳೇ ಬರಲಿಲ್ಲ ಅಂದ್ರೆ ನಾವು ಯಾವ ರೂಪವನ್ನು ಉಪಾಸನೆ ಮಾಡಿ ಏನ್ ಪಡಿಲಿಕ್ಕಾಗ್ತಾ ಇತ್ತು? ಯಾವ ರೂಪಗಳನ್ನು ಉಪಾಸನೆಯನ್ನು ಮಾಡಿ ಏನ್ ಪಡಿಲಿಕ್ಕಾಗ್ತಾ ಇತ್ತು? ವೇದವ್ಯಾಸ ದೇವರು ಉಪಾಸನೆಯನ್ನು ಮಾಡಿದ್ರೆ ಒಳ್ಳೆಯ ವಿದ್ಯಾ ಜ್ಞಾನ, ಹೇಗ್ರೀವ ಪರಮಾತ್ಮನ ಉಪಾಸನೆ, ನರಸಿಂಹದೇವರನ್ನು ಸ್ಮರಣೆ ಮಾಡಿದ್ರೆ ಎಲ್ಲ ಅಭಿಷ್ಟಗಳು ವಿಘ್ನಗಳು ಧ್ವಂಸ, ರಾಮನ ಕತೆ ಕೇಳಿದರೆ ಸಂತತಿ ಆಗೋದು ಅಂತ ದಾಸರು ಹೇಳ್ತಾರೆ. ಹೀಗೆಲ್ಲ ಹೇಳುವಾಗಲಿಕ್ಕೆ ಏನಾದರೂ ಒಂದು ಬೇಕಲ್ಲ ಅವತಾರಗಳು. ಆದ್ರಿಂದ ಈ ಅವತಾರಗಳು ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಕ್ಷೇಮಾಯ ಭಗವತು ಕ್ಷೇಮಾಯ ಭೂತಾಯ, ಜನರ ಕ್ಷೇಮಕ್ಕೋಸ್ಕರ ನೀನು ಅವತಾರ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ನಿಂತ ಈ ನರಸಿಂಹ ರೂಪನಾಗಿ ನೀನು ಬಂದಿದ್ದೀಯಲ್ಲ, ತದ್ಯಚ್ಚ ಮನ್ಯು ಮಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ರುಶ್ಚಿಕ ಸರ್ಪಹತ್ಯ. ಈಗ ನಮ್ಮಪ್ಪ ಸತ್ತೋಗಿದ್ದಾನೆ, ನನ್ನ ತಂದೆ ಹಿರಣ್ಯಕಶಿಪು ಮೃತನಾಗಿದ್ದಾನೆ. ಇದರಿಂದ ಯಾರಿಗೆ ಸಂತೋಷ? ಸಜ್ಜನರಿಗೆ ಸಂತೋಷ. ಸಜ್ಜನರು ಸಾವೇ ಸ್ವಯಂ ಇವನ್ನ ಕೊಲ್ಲಿಕ್ಕಾಗಂಗಿಲ್ಲ, ಯಾಕಂದ್ರೆ ಅವರಿಗೆ ನಿರ್ಬಂಧಗಳಿರ್ತದೆ ಸಜ್ಜನರಿಗೆ. ಆದ್ರಿಂದಾಗಿ ಮೋದೇತ ಸಾಧುರಪಿ ರುಶ್ಚಿಕ, ಒಂದು ಸಣ್ಣ ವಿಷಪೂರಿತವಾದ ವಸ್ತು ಸತ್ರು ಜ್ಞಾನಿಗಳು ಸಂತೋಷ ಪಡ್ತಾರೆ. ಹಾಗೆ ಇವತ್ತು ನನ್ನ ತಂದೆ, ದುಷ್ಟನಾಗಿರ್ತಕ್ಕಂಥ ತಂದೆ ಮೃತನಾಗಿದ್ದಾನೆ. ಅದರಿಂದಾಗಿ ಸಾಧುಗಳು ಸಜ್ಜನರು ಸಂತೋಷ ಪಡ್ತಾ ಇದ್ದಾರೆ. ಅಂತ ಅವತಾರವನ್ನು ತಾಳಿ ಸಜ್ಜನರಿಗೆ ಅನುಗ್ರಹವನ್ನು ಮಾಡಿರ್ತಕ್ಕಂಥ ರೂಪಂ ನೃಸಿಂಹ ವಿಭವಾಯ ಜನ ಸ್ಮರಂತಿ.
ಇಂಥ ನರಸಿಂಹ ರೂಪನಾಗಿ ಬಂದು ಯಾವ ದುಷ್ಟನನ್ನು ಸಂಹಾರ ಮಾಡಿದೆಯಲ್ಲ, ಇಂಥ ರೂಪವನ್ನ ಮುಂದೆ ಜನರು ಎಲ್ಲರೂ ನಿತ್ಯ ಸ್ಮರಣೆ ಮಾಡ್ತಾರೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ನಿನ್ನ ಈ ರೂಪವನ್ನ ಜನರೆಲ್ಲರೂ ನಿತ್ಯ ಸ್ಮರಣೆ ಮಾಡ್ತಾರೆ. ಸ್ಮರಂತಿ ಜನಾ ಸ್ಮರಂತಿ ಚ ಎಂಬುದಾಗಿ ಅನೇಕ ವಿಧವಾಗಿ ಹೇಳ್ತಾ ಇದ್ದಾರೆ. ಅನೇಕ ಮಾತುಗಳಿಂದಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ನಿನ್ನ ಪಾದಗಳನ್ನು ಆಶ್ರಯಿಸಿಕೊಂಡು ಎಲ್ಲ ದುಃಖಗಳನ್ನು ನಾವು ಕಳೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ಮಾತುಗಳನ್ನು ಹೇಳ್ತಾ ಈ ಏವಂ ಜನ ನಿಪತಿತಂ ಪ್ರಭವಾಹಿ ಕೂಪೆ ಕಾಮಾಭಿಕಾಮ ಮನುಯ ಪ್ರಪದನ್ ಪ್ರಸಂಗಾತ್. ಹಾವಿನಿಂದ ತುಂಬಿರ್ತಕ್ಕಂಥ ಒಂದು ಸಂಸಾರ ಇದು. ಯಾವಾಗ ಕಚ್ಚತ್ತೆ ಏನಾಗತ್ತೆ ಅಂತ ಹೇಳಲಿಕ್ಕೆ ಬರೋದೆ. ಕುಪಿತಾಯಿ ಪಣಚ್ಚಾಯ ಅನ್ನುವಂಥ ಟೀಕಾಕೃತ್ಪಾದರೆ ಹೇಳುವಂತೆ ನಾವು ಹಾವಿನ ಹೆಡೆ ಕೆಳಗೆ ಕೂತ್ಕೊಂಡಿದ್ದೇವೆ. ಯಾವಾಗ ಕಚ್ಚತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದ್ರಿಂದಾಗಿ ಇದನ್ನ ಸಂಸಾರದಿಂದ ಹೋಗಬೇಕಾದ್ರೆ ನಿನ್ನ ಪಾದವನ್ನೇ ಆಶ್ರಯಿಸಬೇಕು ಎಂಬುದಾಗಿ ಅನೇಕ ವಿಧವಾಗಿ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡ್ತಾ ನೈತನ್ ಮನಃ ಕಥಾಸು ವಿಕುಂಠನಾಥ ಸಂಪ್ರೀತೆ ದುರಿತ ದೃಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇಷಣಾರ್ಥಂ ತಸ್ಮಿನ್ ಕದಂ ತವ ಗತಿಂ ವಿಮೃಶಾಮಿ ದೀನಃ. ಅದರಿಂದಾಗಿ ಪರಮಾತ್ಮ, ನಾನು ನನ್ನ ಇಂದ್ರಿಯಗಳೆಲ್ಲ ಸಂಸಾರದ ಆಸಕ್ತಿಯೊಳಗೆ ತೊದ್ಬಿಡುತ್ತದೆ. ಸಾಮಾನ್ಯವಾಗಿ ಜನರ ಎಲ್ಲ ಇಂದ್ರಿಯಗಳು ಸಹಿತ ಸಂಸಾರದ ಆಸಕ್ತಿಯಲ್ಲಿ ತೊಡಗಿಬಿಡುತ್ತದೆ. ಆದ್ರಿಂದಾಗಿ ನೀನು ಅನುಗ್ರಹ ಮಾಡಿ ನಿನ್ನ ಕಥೆಯಲ್ಲಿ ಗುಣಗಾನದಲ್ಲಿ ನನ್ನ ಮನಸ್ಸು ಇಂದ್ರಿಯಗಳು ಪ್ರೇರಣೆ ಆಗುವಂತೆ ಅನುಗ್ರಹ ಮಾಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ದಿವ್ಯೈಕೋ ಚೋಚ್ಯುತ ವಿಕರ್ಷಿತಿ ಮಾ ವಿತೃಪ್ತ ಶಿಷ್ಣೋನ್ಯಸ್ತದ್ಭುತಕರಂ ಶ್ರವಣಂ ಕುತಶ್ಚಿತ್ ಜ್ಞಾನೋ ಅನ್ಯತಶ್ಚ ಬಲದೃಕ್ ಕ್ವಚ ಕರ್ಮಶಕ್ತಿ ಬಹ್ಯಚ್ಚ ಸಪತ್ತೈವ ಗೇಹಪತಿಂಬ್ಲಂತಿ. ನೋಡು, ನನ್ನ ನಾಲಿಗೆ ಯಾವಾಗಲೂ ಉಣ್ಣಬಾರದನ್ನು ಉಣಬೇಕು ಅಂತ ಬಯಸ್ತದೆ. ದೇವರಿಗೆ ನೈವೇದ್ಯ ಆಗಿದ್ದು ಅಂತಂದ್ರೆ ಮೂಗು ಮುರಿತಾರೆ. ಅದೇ ರೋಡ್ ಸೈಡಲ್ಲಿ ಏನೋ ಬರ್ತದೆ ಅಂತಂದ್ರೆ ಮನೆಯೇ ತರಿಸಿ ತಿಂತಾರೆ. ಈಗ ಹೊರಗಡೆನೂ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಹೋಟ್ಲಾಗ್ಬಿಡ್ತದೆ. ಹೊರಗಡೆ ಹೋಟ್ಲಿಗೆ ಹೋಗ್ಬೇಕು ಅಂತಿಲ್ಲ, ಅಲ್ಲೇ ತಿನ್ನುವಂತ ಚಾಪಲ್ಯ. ನಾಲಿಗೆ ಉಣ್ಣಬಾರದ್ದನ್ನ, ಹರಿಗೆ ನಿವೇದನೆ ಆಗದೇ ಇರ್ತಕ್ಕಂಥದ್ದ ಉಣಬೇಕು 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 ಅಂತ ಆತರುತ್ತದೆ. ಶಿಷ್ಣ ಸ್ತ್ರೀ ಸುಖಕ್ಕೆ ಆಸೆ ಪಡುತ್ತದೆ. ಮೈ ಚರ್ಮ ಸುಖಗಳ ಸ್ಪರ್ಶ ಸುಖಕ್ಕೆ ಆಸೆ ಬರುತ್ತದೆ. ಹೊಟ್ಟೆ ಸದಾಕಾಲ ಅನ್ನವನ್ನು ಬಯಸ್ತದೆ. ಇವರೆಲ್ಲ ಹೇಗಿದ್ದಾರೆ ನನ್ನ ದೇಹದಲ್ಲಿ ಅಂತಂದ್ರೆ, ಅನೇಕ ಜನ ಸಪತ್ನಿಯರು. ಇವಾಗಿಲ್ಲ, ಹಳೆ ಕಾಲದಲ್ಲೆಲ್ಲ ಇಬ್ಬಿಬ್ರು ಮೂರ್ ಜನ ಹೆಂಡಂದ್ರನ್ನ ಕಟ್ಕೊಳ್ತಾ ಇದ್ರು. ಇವು ಒಂದಾಗೋದೇ ಕಷ್ಟ ಇದೆ. ಆ ದೃಷ್ಟಾಂತ ಕೊಡ್ಲಿಕ್ಕೆ ಕಷ್ಟ, ಒಂದಾಗೋದೇ ಕಷ್ಟ. ಆದ್ರೆ ಹಿಂದಿನ ಕಾಲದಲ್ಲಿ ಬೇಡ, ರಾಜರಿಗೆಲ್ಲ 200 ಜನ 300 ಜನ ಹೀಗೆ ಅನೇಕ ಜನ ಹೆಂಡತಿಯರು ಇರ್ತಾ ಇದ್ರು. ಅವರೆಲ್ಲ ಒಟ್ಟಿಗೆ ರಾಜನನ್ನ ಪೀಡಿಸಿದ್ರೆ ಎಂತ ತಲೆ ಟೆನ್ಷನ್ ಆಗಬೇಕು. ಅಂತ ತಲೆ ಟೆನ್ಷನ್ ಇವತ್ತು ನನಗೆ ಆಗ್ತಾ ಇದೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ರು. ನನ್ನ ಜೊತೆ ಇವೆಲ್ಲ ಇರ್ತದೆ ಸ್ವಾಮಿ, ಅದನ್ನ ಮನುಷ್ಯರ ಜೊತೆ, ಅವರು ಅಂತಂದ್ರೆ ಅವರಲ್ಲ, ನಮ್ಮನ್ನು ಕುರಿತು ಹೇಳ್ತಾ ಇದ್ದಾರೆ. ಇಂದ್ರಿಯ ಚಾಪಲ್ಯ ನಮ್ಮ ಜೊತೆ ಇರುತ್ತದೆ. ಆದ್ರಿಂದಾಗಿ ಈ ಇಂದ್ರಿಯ ಚಾಪಲ್ಯಗಳ ಮಧ್ಯದಲ್ಲಿ ಇವರೆಲ್ಲ ನನ್ನನ್ನು ಕಾಡಿಸ್ತಾ ಇರ್ತಾರೆ. ಆದ್ರಿಂದಾಗಿ ಏವಂ ಸ್ವಕರ್ಮ ಪತಿತಂ ಭವವೈತರಣ್ಯ, ನಾನು ಮಾಡಬಾರದಕ್ಕೂ ಕೆಟ್ಟ ಕೆಲಸಗಳನ್ನು ಮಾಡಿ ವೈತರಣಿ ನದಿಯಲ್ಲಿ ಬೀಳುವಷ್ಟು ಪಾಪ ಮಾಡಿದ್ದೇನೆ ನಾನು. ವೈತರಣಿ ನದಿಯಲ್ಲಿ ಭವವೈತರಣ್ಯಾಂ ಅನ್ಯೋನ್ಯ ಜನ್ಮ ಮರಣಾಶನಿ ಭೀತ ಭೀತಂ ಪಶ್ಯಂ ಜನಂ ಸ್ವಪರ ವಿಗ್ರಹ ಮೈರ ಮೈತ್ರಂ ಹಂತೇತಿ ಪಾರಮದಿ ವಿಬ್ರೂಹಿ ಮೂಢಸತ್ವಂ. ನನ್ನನ್ನ ಈ ಭವದ ಕಡಲಿನ ದಡಕ್ಕೆ ಸೇರಿಸು. ಈ ಭವದ ಕಡಲದಲ್ಲಿ ನಾನು ಮುಳುಗ್ಬಿಟ್ಟಿದ್ದೇನೆ, ವೈತರಣಿಯ ನದಿಯಲ್ಲಿ ಮುಳುಗ್ಬಿಟ್ಟಿದ್ದೇನೆ ನಾನು. ಇದನ್ನು ದಾಟಿಸಿ ನನ್ನನ್ನು ದಡಕ್ಕೆ ಸೇರಿಸು ಅಂತ ಪ್ರಹ್ಲಾದರಾಜರು ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನೋಡಪ್ಪ, ನನಗೆ ಒಂದು ಗಟ್ಟಿ ಇದೆ, ನಾನು ಹೆದರೋದಿಲ್ಲ. ಯಾಕೆ ಅಂತಂದ್ರೆ, ನೀನು ಸದಾಕಾಲ ಭಕ್ತರನ್ನು ಉದ್ಧಾರ ಮಾಡಬೇಕು ಅನ್ನೋದೇ ನಿನ್ನ ಹಂಬಲ. ಸದಾಕಾಲ ಭಕ್ತರನ್ನು ಉದ್ಧಾರ ಮಾಡಬೇಕು ಅನ್ನೋ ಹಂಬಲದಲ್ಲೇ ನೀನಿದ್ದೀಯ. ಆದ್ರಿಂದಾಗಿ ನೀನು
ನನ್ನ ಜೊತೆ ಇದ್ದೀಯಾ, ಅದರಿಂದಾಗಿ ನನಗೆ ಹೆದರಿಕೆ ಇಲ್ಲ ಅಂತ ಅನೇಕ ಮಾತುಗಳನ್ನು ಹೇಳ್ತಾ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಪ್ರಾಯೇಣ ದೇವಮುನಯ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜಯೇನ ಚ ಪರಾರ್ಥ ನಿಷ್ಠಾ ನೈತನ್ ವಿಹಾಯ ಕೃಪಣಾನ್ ವಿಮೋಕ್ಷ ಏಕೋ ನಾಣ್ಯಂ ತ್ವದಸ್ಯ ಚರಣಂ ಭ್ರಮದೋನು ಪಶ್ಯೇ. ಈ ಋಷಿಗಳು, ಜ್ಞಾನಿಗಳು, ದೊಡ್ಡ ದೊಡ್ಡ ಮುನಿಗಳೆಲ್ಲ ಇರ್ತಾರೆ. ಅವರು ಬೇಕಾದಷ್ಟು ಮೌನವ್ರತ, ತಪಸ್ಸು, ಮತ್ತೊಂದು ಅಧ್ಯಯನ, ಸದಾ ಕಾಲ ನಿಷ್ಠರಾಗಿರ್ತಾರೆ. ಅನೇಕ ಸಲ ಧರ್ಮಶಾಸ್ತ್ರದ ಪ್ರಶ್ನೆಗಳನ್ನೆಲ್ಲ ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಂಡು ಜನರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಇದರಿಂದ ಏನು ಅವ್ರಿಗೆ ಲಾಭ? ಅಪರೋಕ್ಷ ಜ್ಞಾನಿಗಳೇ. ಈಗ ರಾಯರು ಅವತಾರ ಮಾಡಿದ್ರು, ಬೇಕಾದಷ್ಟು ಸಾಧನೆ ಮಾಡಿದವರೇ. ಮುಂದೇನು, ಯಾಕಕ್ಕೋಸ್ಕರ ಅವತಾರ ಮಾಡಿದ್ರು? ಅಷ್ಟು ಗ್ರಂಥಗಳನ್ನು ಲೇಖನ ಯಾಕೆ ಮಾಡಿದ್ರು? ಪುರುಸತ್ತಿತ್ತು ಅಂತಲ್ಲ. ಇವಾಗಿನ ಥರ ನಮ್ಗೆ ನೋಡ್ಲಿಕ್ಕೆ ಫೇಸ್ಬುಕ್, ವಾಟ್ಸಪ್ ಇರಲಿಲ್ಲ, ಅದಕ್ಕೋಸ್ಕರ ಕೂತ್ಕೊಂಡಿದ್ರು ಅಂತಲ್ಲ. ಹಂಗಲ್ಲ. ಅವರ ಅವತಾರ ಮಾಡುವುದ ಉದ್ದೇಶನೇ ಏನು ಅಂತಂದ್ರೆ ಸಜ್ಜನರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಅವತಾರ ಮಾಡ್ತಾರೆ. ಹಾಗೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಮುನಿಗಳು, ಋಷಿಗಳು ಹೇಗೆ ಸಜ್ಜನರ ಹಿತಕ್ಕೋಸ್ಕರ ಮೌನವ್ರತಾದಿಗಳನ್ನ ಮಾಡಿ ಆ ಪುಣ್ಯವನ್ನು ಜನರ ತಮ್ಮ ಜೊತೆ ಒಬ್ಬ ಜ್ಞಾನಿ ಅಲ್ಲಿದ್ದ ಅಂತಂದ್ರೆ ಇಡೀ ಸಮಾಜಕ್ಕೆ ಪುಣ್ಯ, ಅದು ಇಡೀ ಸಮಾಜಕ್ಕೆ ಪುಣ್ಯ. ಆದ್ರಿಂದಾಗಿ ಆ ರೀತಿಯಾಗಿ ನಾನು ಒಬ್ಬನೇ ಉದ್ಧಾರ ಆಗ್ಬೇಕು ಅಂತ ಇಷ್ಟ ಇಲ್ಲ. ಈ ಅಸುರ ಜನರನ್ನು ಉದ್ಧಾರ ಮಾಡಿ ಅವರನ್ನೂ ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಅಂದರೆ ಕೇವಲ ನನಗೊಬ್ಬ ದೇವರು ಒಲಿದ ಅಂತ ಆದ್ರೆ ಆಗ್ಬಾರ್ದು. ನಾನೊಬ್ಬ ಮನೆಯಲ್ಲಿ ದೇವರ ಪೂಜೆ ಮಾಡಿಕೊಂಡೆ, ನಾನೊಬ್ಬ ಮಾಡದೆ ಅಂತ ಅಂದ್ರೆ ಆಗೋದಿಲ್ಲ. ಮನೆಯವರನ್ನೆಲ್ಲ ಧರ್ಮ ಮಾರ್ಗದಲ್ಲಿ ಇಡಬೇಕು. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯತ್. ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಹೇಳುವಂತ ಮಾತು, ಮನೆಯಲ್ಲಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಮಡದಿ, ಮತ್ತೊಂದು ಎಲ್ಲರನ್ನೂ ಧರ್ಮ ಮಾರ್ಗದಲ್ಲಿ ಇಡಬೇಕು. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನಾನೊಬ್ಬ ಉದ್ಧಾರ ಆದ್ರೆ ಸಾಕಾಗೋದಿಲ್ಲ, ಈ ಅಸುರ ಜನರನ್ನು ಇವರನ್ನೂ ಸಹಿತ ಉದ್ಧಾರ ಮಾಡಬೇಕು ಅಂತ ಇವರನ್ನು ಬಿಟ್ಟು ನಾನು ಮೋಕ್ಷ ಪಡಿಲಿಕ್ಕೋಸ್ಕರ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಇದ್ದು ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತತ್ಸರ್ವಂ ಕರ್ತೃತ್ವ ಕಾರಯಿತೃತ್ವ ಇದು ಅನುಸಂಧಾನ ಪೂರ್ವಕಂ ಕರಿಷ್ಯೇ ಕಾರಯಿಷ್ಯೇ ಚ ಅಂತ. ವಿದ್ಯಾ ಸಂಬಂಧದಿಂದ ಇರ್ತಕ್ಕಂಥ ಶಿಷ್ಯರು, ದೇಹ ಸಂಬಂಧದಿಂದ ಅನೇಕ ಜನ ಸೇವಕರು, ಮತ್ತೊಬ್ಬರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಂದಲೂ ಪರಮಾತ್ಮನ ಸೇವೆಯನ್ನ, ಗುಣಕೀರ್ತನೆಗಳನ್ನ ನಾನು ಮಾಡಿ ಅವರಿಂದಲೂ ಮಾಡಿಸಿ ಕರಿಷ್ಯೆ ಕಾರಯಿಷ್ಯೆ ಚ, ನಾನು ಮಾಡ್ತೇನೆ, ಅವರಿಂದ ಮಾಡಿಸ್ತೇನೆ. ಇದು ಪ್ರಹ್ಲಾದರಾಜರಿದ್ದಾಗ ಏನು ಹೇಳಿದ್ರೋ ಅದು ರಾಯರಾದಾಗಲೂ ಅದನ್ನು ತೋರಿಸ್ಕೊಟ್ರು. ಪ್ರಹ್ಲಾದರಾಜರಾದಾಗ ಏನು ಮಾತನ್ನ ನರಸಿಂಹದೇವರಿಗೆ ಸ್ಮರಣೆ ಮಾಡಿದ್ರೋ ಅದನ್ನು ರಾಯರಾದಾಗಲೂ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ನಾಣ್ಯಂ ತ್ವದಸ್ಯ ಚರಣಂ ಭ್ರಮತೋನು ಪಶ್ಯೇ. ಆದ್ರಿಂದಾಗಿ ಪರಮಾತ್ಮ ನೀನು ನನಗೆ ಅನುಗ್ರಹ ಮಾಡು ಎಂಬುದಾಗಿ ಹೇಳ್ತಾರೆ. ಈ ಸುಖ ಎಲ್ಲ ಪಡಿತೀವಲ್ಲ, ಎಂಥ ಸುಖ ಅದು! ಎನ್ ಮೈಥುನಾದಿ ಗೃಹಮೇದಿ ಸುಖಂ ತುಚ್ಛಂ. ನಾವು ಮೈಥುನ ಸುಖಗಳನ್ನು ಪಡಿತೇವಲ್ಲ, ಮೈಥುನದ ಸುಖ ಅಥವಾ ಇನ್ನೇನೋ ಒಂದು ತಿಂದಾಗ ಬಾಯಿ ಚಪ್ಪರಿಸ್ತೇವ ಅಂತ ಲೊಟ್ಟಿಗೆ ಹೊಡಿತೀವಲ್ಲ, ಇದೆಲ್ಲ ಎಂಥ ಸುಖ! ಕಂಡೂಯೇನ ಕರೆಯೋರಿವೆ ದುಃಖ ದುಃಖಂ. ಎಂಥ ದೃಷ್ಟಾಂತ ಕೊಡ್ತಾರೆ. ಕಜ್ಜಿ ಆಗಿರ್ತದೆ, ಕಜ್ಜಿ ಎಲ್ಲಾದ್ರೂ ನೆವೆ ಆಗ್ತಾ ಇದ್ರೆ ತುರಿಸ್ಕೊಳ್ತೀವಿ. ಆ ತುರಿಸ್ಕೊಂಡಿದ್ದು ಮತ್ತೆ ಸುಖ ಕೊಡಲ್ಲ, ದುಃಖವೇ ಕೊಡ್ತದೆ. ಆ ಕಜ್ಜಿ ಆ ಜಾಗದಲ್ಲಿ ತುರಿಸ್ಕೊಂಡ್ರೆ ಅದು ಇನ್ನ ವ್ರಣ ಆಗ್ತದೆ ಅಷ್ಟೇ ಹೊರತು ಸುಖ ಬರೋದಿಲ್ಲ. ಅದು ಆ ಕಾಲಕ್ಕೆ ಏನೋ ಕೇಳ್ಕೊಂಡಿದ್ದು ಕುಂಚೂರು ಸುಖ ಆದಾತೇನೋ, ಅದು ವ್ರಣ ಆದ್ರೆ ಮತ್ತೆ ನಮಗೆ ಅಪಾಯ. ತುಷ್ಯಂತೆ ದೇಹ ಕೃಪಣ ಬಹುದುಃಖ ಬಾಜ ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ಅದರಿಂದಾಗಿ ಇದೆಲ್ಲ ಐಂದ್ರಿಯವಾದ ಸುಖ ಅನ್ನೋದು ಒಂದು ಕಜ್ಜಿ ತುರಿಕೆ ಇದ್ದಂತೆ ಅಂತ ಹೇಳ್ತಾರೆ. ಆದ್ರಿಂದಾಗಿ ಮತ್ತೆ ಭಕ್ತಿಯ ಬಗ್ಗೆ ಹೇಳ್ತಾ ಅನೇಕ ಜನ ಮೌನವ್ರತ, ಭಾರೀ ವ್ರತಗಳನ್ನ, ಶಾಸ್ತ್ರಶ್ರವಣ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಭಾರಿ ಉಪನ್ಯಾಸ ಮಾಡದೆ, ಭಾರಿ ವ್ರತ ಮಾಡದೆ, ಎಲ್ಲ ಮಾಡಿ ಇಂದ್ರಿಯರ ನಿಗ್ರಹ ಇಲ್ಲದೆ ಇನ್ನೊಬ್ಬನ ಮನಸ್ಸಿನಲ್ಲೋ ಬಾಯಿಯಲ್ಲೋ ಮತ್ತೊಂದರಲ್ಲೋ ಅವನನ್ನ ಹೀಯಾಳಿಸ್ತಾ
ಅವನು ನೋಡಿ ಏನೂ ಬರೋದಿಲ್ಲ, ಅವನಿಗೇನೂ ಬರೋದಿಲ್ಲ ಅಂತ ಇನ್ನೊಬ್ಬನನ್ನು ಹೀಯಾಳಿಸಿ ಅಪಮಾನ ಮಾಡಿ ಇನ್ನೊಬ್ಬನನ್ನ ಬೈದು ಮತ್ತೊಂದು ಮಾಡಿದ್ರೆ ಅದು ಕೇವಲ ಡಾಂಬೀಕತನದ ಆಡಂಬರದ ಆಚರಣೆ. ಆಡಂಬರದ ಆಚರಣೆ ಯಾವಾಗ ಪೆಟ್ಟಿಗೆ ಕಟ್ತದೆ ಅವಾಗ ಅವನು ದುಡ್ಡು ಇಲ್ದಂಗೆ ಆಗ್ಬಿಡುತ್ತೆ. ಅದರಿಂದಾಗಿ ಇಂದ್ರಿಯ ನಿಗ್ರಹವು ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೀರಂತ ಇಂದ್ರಿಯ ನಿಗ್ರಹಾದಿಗಳನ್ನೆಲ್ಲ ನನಗೆ ಅನುಗ್ರಹ ಮಾಡು ಎಂಬುದಾಗಿ ಅನೇಕ ವಿಧವಾಗಿರ್ತಕ್ಕಂಥ ಮಾತುಗಳನ್ನು ಪ್ರಹ್ಲಾದರಾಜರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ರೆ ಪರಮಾತ್ಮ ನೋಡು, ನನ್ನ ಮನಸ್ಸು, ಕಣ್ಣು, ಸ್ತುತಿ, ವಾಕ್, ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಂ ಸಂಸೇವಯಾ ತ್ವಯಿ ವಿನೀತ ಷಡಂಗಯ ಕಿಂ. ಈ 6 ಇಂದ್ರಿಯಗಳು ಸಹಿತ ನಿನ್ನ ಸೇವೆಗೋಸ್ಕರ ಮುಡಿಪಾಗಿಲ್ಲ ಎಂಬುದಾಗಿ ಅನೇಕ ವಿಧವಾಗಿ ಪರಮಾತ್ಮನನ್ನ ಸ್ತೋತ್ರವನ್ನು ಮಾಡ್ತಾ ಅಷ್ಟು ಮಾಡಿದಾಗ ಪರಮಾತ್ಮ ಬಹಳ ಸಂತುಷ್ಟನಾದನಂತೆ. ಯಾವಾಗ ಪ್ರಹ್ಲಾದರಾಜರು ಇಷ್ಟೆಲ್ಲ ಸ್ತೋತ್ರವನ್ನು ಮಾಡಿದ್ರು, ನಮಗೆ ದೊಡ್ಡವರು ಸ್ತೋತ್ರ ಮಾಡೋದಕ್ಕಿಂತ ಚಿಕ್ಕ ಮಕ್ಕಳು ಮಾಡಿದಾಗ ದೇವರು ಬಹಳ ಬೇಗುಲಿತವೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಕಲ್ಮಶಗಳು ಇರೋದಿಲ್ಲ. ಹಾಗೆ ಪರಮಾತ್ಮ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅದ್ಭುತವಾದ ಸ್ತೋತ್ರ ಮಾಡಿದ್ನಲ್ಲ ಪ್ರಹ್ಲಾದ ಅಂತ ಹೇಳಿ, ಪ್ರಹ್ಲಾದ ಭದ್ರಭದ್ರಂತೆ ಪೀತೋಹಂತೆ ಅಸುರೋತ್ತಮ ವರಂ ಋಣಿಶ್ವಾಭಿಮತಂ ಕಾಮಪೂರೋಸ್ಮ್ಯಹಂ ಋಣಂ. ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಪ್ರಸನ್ನರಾಗಿ ಹೇಳ್ತಾ ಇದ್ದಾರೆ, ನಿನಗೆ ಮಂಗಳವಾಗಲಿ, ನಿನ್ನ ಸ್ತೋತ್ರದಿಂದಾಗಿ ನಾನು ಪ್ರೀತನಾಗಿದ್ದೇನೆ, ನನ್ನನ್ನೇ ಶರಣ ಹೊಂದಿದ್ಯಾ, ನಿನಗೆ ಏನು ವರ ಬೇಕೋ ಕೇಳು ಅಂತ ಅಂದ. ಆಗ ಪ್ರಹ್ಲಾದರಾಜರ ಮಾತುಗಳಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ನಾವು ಪರಿಪಾಲಿಸಬೇಕಾಗಿರತಕ್ಕಂಥ ಮಾತುಗಳದು, ನಮ್ಮ ಜೀವನದಲ್ಲಿ ನಾವು ಪರಿಪಾಲನೆ ಮಾಡಬೇಕಾಗಿರತಕ್ಕಂಥ ಮಾತುಗಳದು. ಆ ವರ ಕೇಳೋದು ಅನ್ನೋದೇ ದೊಡ್ಡ ವಿಘ್ನ ಅಂತ. ವರ ಕೇಳೋದು ಅನ್ನೋದೇ ಒಂದು ದೊಡ್ಡ ವಿಘ್ನ. ನಾವು ತಿರುಪತಿ ದೇವರ ಹತ್ರ ದರ್ಶನಕ್ಕೆ ಹೋಗ್ತೇವೆ. ಹೋಗೋ ಸಮಯ ಇರೋದೇ 1-2 ಸೆಕೆಂಡ್, 5 ಸೆಕೆಂಡ್, 10 ಸೆಕೆಂಡ್ ದರ್ಶನ ಆಗುತ್ತೆ. ಅದ್ರೊಳಗೆ ವರ ಕೊಡು ಅಂತ ಕೇಳ್ಬಿಟ್ರೆ ಅದೇ ದೊಡ್ಡ ವಿಘ್ನ, ಒಂದು ದರ್ಶನನೇ ಆಗೋದಿಲ್ಲ, ಅದೇ ದೊಡ್ಡ ವಿಘ್ನ. ಅದರಿಂದಾಗಿ ಪ್ರಹ್ಲಾದರಾಜರು ಹೇಳ್ತಾರೆ, ಮಾಮ ಪ್ರಲೋಭಯೋತ್ಪತ್ತ್ಯಸಕ್ತಂ ಕಾಮೇಶು ತೈರ್ವರೈ. ಪರಮಾತ್ಮ ದಯಮಾಡಿ ನನಗೆ ಈ ವರವನ್ನು ಕೇಳುವಂತ ಪ್ರಲೋಭನೆಯ ಮನಸ್ಸನ್ನು ನನಗೆ ಕೊಡಬೇಡ ಅಂತ ಕೇಳ್ತಾ ಇದ್ದಾರೆ. ವರ ಕೇಳಲಿಕ್ಕೆ ಒಳಗ್ ಮನಸ್ಸು ನೀನು ಕೊಡಬೇಕಲ್ವಾ, ಆ ಪ್ರಲೋಭನೆಯ ಗುಣವನ್ನೇ ನನಗೆ ಕೊಡಬೇಡ. ಯಾಕಂದ್ರೆ ನೀನೇನೋ ನನ್ನ ಪರೀಕ್ಷೆ ಮಾಡ್ತಾ ಇದೀಯಾ ಅಂತ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವಣಿಕ್. ಯಾರು ಪರಮಾತ್ಮನತ್ರ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲಬ್ಧೋನೋ ಕಾಮಕೋ. ಯಾರು ಪರಮಾತ್ಮನತ್ರ ಆಶಿಷ ಆಶಾಸ್ತೆ, ಯಾರು ಪರಮಾತ್ಮನತ್ರ ಹೋಗಿ ವರಗಳನ್ನ ಬೇಡ್ತಾನೆ, ಅವನು ವ್ಯಾಪಾರಿ ಅಂತ ಕರಿಬೇಕಂತ, ಅವನು ವ್ಯಾಪಾರಿ ಅಂತ ಕರಿಬೇಕಂತ. ಯಾವ ಸ್ವಾಮಿ ಭಕ್ತರಿಂದ ತಾನು ಅಪೇಕ್ಷೆ ಪಡ್ತಾನೆ ಅವನು ನಿಜವಾದ ದೇವರೇ ಅಲ್ಲಂತ. ಭಕ್ತರಿಂದ ಅಪೇಕ್ಷೆ ಮುಂದೆಲ್ಲ ಸ್ಪಷ್ಟ ಆಗತ್ತೆ. ಭಕ್ತರಿಂದಾಗಿ ಇಂಥದ್ದನ್ನ ಅಪೇಕ್ಷೆ ಪಡಬೇಕು ಅಂತ ಯಾವ ವ್ಯಕ್ತಿ ಇರ್ತಾನೆ ಅವನು ನಿಜವಾದ ಭಗವಂತನೇ ಅಲ್ಲ. ಅಂದ್ರೆ ಈ ಭಕ್ತನಿಗೂ ಭಗವಂತನಿಗೂ ಮಧ್ಯದಲ್ಲಿ ತೆಗೆದುಕೊಳ್ಳೋದು ಕೊಡೋದು ಅಂತ ಏನೂ ಇರೋದಿಲ್ಲ. ಇವನು ಭಕ್ತಿ ಮಾಡಬೇಕು, ದೇವರ ಅನುಗ್ರಹ ಮಾಡ್ತಾ ಇರ್ತಾನೆ, ಇವನೇನೂ ಕೇಳಲಿಕ್ಕೆ ಹೋಗ್ಬಾರ್ದು. ಅದರಿಂದ ಅಂದ್ರೆ ಯಾವ ಭಗವಂತ ಅಂತ ನಾವು ಯಾರನ್ನ ಕರಿತೇವೋ ಆ ಭಗವಂತ ಭಕ್ತನಿಂದ ಏನಾದ್ರೂ ಅಪೇಕ್ಷೆ ಪಡ್ತಾನೆ ಅಂತಾದ್ರೆ ಅವನು ಅಪೂರ್ಣ ಅಂತ ಅರ್ಥ. ಒಬ್ಬ ಭಕ್ತನಿಂದ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ, ದೊಡ್ಡ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾನೋ, ಒಂದೇನೋ ದೇವಸ್ಥಾನ ನಡೆಸ್ತಾ ಇದ್ದಾನೋ, ಅವನಿಗೊಬ್ಬ ಭಕ್ತ ಬಂದ, ಅವನಿಂದಾಗಿ ಏನೋ ಒಂದು ಡೊನೇಷನ್ ಮತ್ತೊಂದು ಅಪೇಕ್ಷೆ ಪಟ್ಟ ಅಂತಂದ್ರೆ ಅವನಲ್ಲೊಬ್ಬ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅದು ಅಪೇಕ್ಷೆ ಪಡೋದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ಇರ್ತದೆ. ಆದ್ರೆ ನಿಜವಾದ ಭಗವಂತ ಭಕ್ತರಿಂದ ಏನನ್ನೂ ಅಪೇಕ್ಷೆ ಪಡಬಾರದು, ಅವನಿಗೆ ಭಗವಂತ ಭಗವಂತ ಅಂತ ಕರೀತಾರೆ.
ಯಾರ್ಯಾರನ್ನೋ ಭಗವಂತ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಹೆಸರಿಟ್ಕೊಂಡವರೆಲ್ಲ ಭಗವಂತ ಅಂತ ಆಗೋದಿಲ್ಲ. ಆದ್ರಿಂದ ಎಸ್ತ ಆಶಿಷ ಆಶಾಸ್ತೆ, ಭಕ್ತರ ಲಕ್ಷಣ ಹೇಳ್ತಾನೆ. ಭಕ್ತಿಗೆ ಪ್ರತಿಯಾಗಿ ವರಗಳನ್ನೇನಾದರೂ ಬೇಡಿದ್ರೆ ಅವನು ವ್ಯಾಪಾರಿ. ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲಬ್ಧೋನ ಕಾಮಕು. ಭಕ್ತರಿಂದಾಗಿ ಭಕ್ತಿಯನ್ನು ಬಿಟ್ಟು ಬೇರೇನನ್ನೂ ಅಪೇಕ್ಷೆ ಪಡಬಾರದು. ಭಗವಂತ ಪಡೋದಿಲ್ಲ, ಅವನೇ ನಿಜವಾದ ಭಕ್ತ. ಆದ್ದರಿಂದಾಗಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ, ಇದನ್ನ ನನಗೆ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದ. ಬೇಡದೇ ಇರತಕ್ಕಂಥ ಯಾರು ಆಶಾಸನೋ ಸವೈ ಭೃತ್ಯ ಸ್ವಾಮೀನ್ಯಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯದ ಸಾಮ್ಯಂ ಇಚ್ಛನ್ಯೋ ರತಿಚಾಶಿಷ. ಯಾರು ತಾನು ಭಗವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಭಕ್ತರಿಗೆ ವರವನ್ನು ಕೊಡ್ತಾನೆ, ಅವನು ನಿಜವಾದ ಸ್ವಾಮಿಯೇ ಅಲ್ಲಂತ ನೋಡಿ. ಅಲ್ಲ, ಹಾಗಾದ್ರೆ ನಾವು ಕೇಳಿದ್ದೇವಲ್ಲ, ಅವ್ರನ್ನ ಕುರಿತು ಇಂಥ ದೇವರನ್ನ ಕುರಿತು ಇಂಥವ್ರು ತಪಸ್ ಮಾಡಿದ್ರು ದೇವ್ರು ಹೊರ ಕೊಟ್ಟ ಅಂತ ಎಲ್ಲ ಇದೆಯಲ್ಲ. ಅವನು ಮಾಡಿದ ಒಂದು ಕರ್ಮಕ್ಕೆ ದೇವರು ಅನುಗ್ರಹ ಮಾಡಿದ್ದಷ್ಟೇ ಹೊರತು ಅವನು ಮಾಡಿದ್ರಿಂದಾಗಿ ನಾನು ಕೊಟ್ಟೆ ಅನ್ನುವ, ನನಗೇನೂ ಕೊಳ್ಳಿಲ್ಲ ನಾನೇನು ಕೊಡಬೇಕು ಅಂತ ಕೊಟ್ಟಿದ್ದು ಅಂತ ಆಗ್ಬಾರ್ದು. ನಾನು ಕೆಲಸ ಮಾಡ್ತೀನಿ ಸಂಬಳ ಕೊಡ್ತೇನೆ ಅನ್ನಂಗೆ ಆಗ್ಬಾರ್ದು. ನಾನು ಕೆಲಸ ಮಾಡ್ತಾ ಇದ್ದೇನೆ, ನೀನು ಸಂಬಳ ಇಸ್ಕೋ ಅನ್ನೋಂಗ ಆಗಬಾರ್ದು. ಸಂಬಳ ಕೊಡೋನು ಏನ್ ಮಾಡ್ತಾನೆ, ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾನೆ. ಹಾಗೆ ದೇವರು ಅಂದ್ರೆ ಆಗಲ್ಲ. ಅವನು ತಾನು ಭಗವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಯಾರು ಸದಾಕಾಲ ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ, ನೀವು ಇಂತಲ್ಲಿ ಸೇರಿದ್ರೆ ಇಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತೇವೆ, ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ಪೇಮೆಂಟು ಅಂತ. ಹಂಗಲ್ಲ ಪರಮಾತ್ಮ. ಆ ರೀತಿಯಾಗಿ ನಾವು ಚಿಂತನೆ ಮಾಡಬಾರದು ಭಗವಂತನನ್ನ. ನಾವು ದೇವರನ್ನ ತಪಸ್ ಮಾಡಿದ್ರೆ ಅವನು ವರ ಕೊಡ್ತಾನೆ, ಅವನು ವರ ಕೊಡೋದೇ ಕೆಲಸ ಅಂತ ಅಷ್ಟಾಗೆ ಹೋಗುತ್ತೆ. ಅವಾಗೇನಾಗತ್ತೆ, ವರ ಕೊಡೋದಷ್ಟೇ ದೇವರ ಕೆಲಸ ಅಂತ ಆಗತ್ತೆ. ಹಾಗಾದ್ರೆ ನಾವು ತಪಸ್ ಮಾಡಿದ್ರೆ ದೇವರು ವರ ಕೊಡ್ತಾನೆ, ಹಾಗಾದ್ರೆ ಕೊಡಲ್ಲ ಅನ್ನೋ ಮಟ್ಟಿಗೆ ನಿಂತ್ಕೊಂಡ್ಬಿಡ್ತೇವೆ. ಈ ರೀತಿಯಾಗಿ ಭಗವಂತನ ನಿಜವಾದ ಭಗವಂತ ಅಂದ್ರೆ ಯಾರು, ಭಕ್ತ ಅಂದ್ರೆ ಯಾರು, ಇಬ್ಬರ ಮಧ್ಯೆ ಏನು ಸಂಬಂಧ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದ. ಭಗವಂತನ ಲಕ್ಷಣ, ಭಕ್ತರ ಲಕ್ಷಣ, ಇವರ ಇಬ್ಬರ ಮಧ್ಯದಲ್ಲಿ ಏನು ಸಂಬಂಧ ಇರಬೇಕು. ಅಹಂತು ಅಕಾಮಸ್ತ್ವದ್ಭಕ್ತಸ್ತ್ವಂ ನಚ ಸ್ವಾಮಿ ಅನಪಾಶ್ಚಯ ನಾಣ್ಯತೆಯ ವಯೋರರ್ಥೋ ರಾಜಸೇವಕಯೋರಿವ. ನಮ್ಮ ಇಬ್ಬರ ಮಧ್ಯದಲ್ಲಿ ರಾಜಸೇವಕರ ಸಂಬಂಧ ಅಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಒಬ್ಬ ರಾಜ ಒಬ್ಬ ಸೇವಕ ಅನ್ನುವಂತ ಸಂಬಂಧ ಅಲ್ಲ. ನಾನು ಏನೂ ಬೇಡದ ಭಕ್ತ, ನೀನೇನೂ ಅಪೇಕ್ಷಿಸದ ಸ್ವಾಮಿ. ದೇವರಲ್ಲಿ ಅದೇ ಚಿಂತನೆಯನ್ನು ಮಾಡಬೇಕಂತೆ. ಮಮ ಸ್ವಾಮಿ ಹರಿರ್ ನಿತ್ಯಂ ಅನ್ನುವಾಗ ಏನೂ ಬೇಡದ ಭಕ್ತ ನಾನು, ಏನೂ ಅಪೇಕ್ಷಿಸದ ಪರಮಾತ್ಮ ನೀನು ಅನ್ನೋ ಚಿಂತನೆ ಮಾಡಬೇಕಂತೆ. ಭಕ್ತನು ಏನೋ ಅಪೇಕ್ಷಿಸಿ ಪಡಬಾರ್ದು, ಭಕ್ತರಿಂದ ದೇವರು ಏನೋ ಅಪೇಕ್ಷಿಸಿ ಪಡಬಾರ್ದಂತೆ. ಏನೋ ಅಪೇಕ್ಷೆ ಪಡಬಾರ್ದು ಅಂದ್ರೆ ಸುಮ್ ತಟಸ್ಥನ ಗೊಂಬೆ ಕೂತಂಗೆ ಕೂತಿರೋದು ಅಂತಲ್ಲ. ಭಕ್ತಿ ಒಂದನ್ನು ಬಿಟ್ಟು ದೇವರಲ್ಲಿ ಭಕ್ತಿ, ನಿಜವಾದ ಭಕ್ತಿ ಇದ್ರೆ ಅದೇ ಸಾಕು. ಆ ಭಕ್ತಿ ಅವನಲ್ಲಿರುವಂತ ಗುಣ, ಆ ಗುಣಕ್ಕೆ ದೇವರು ಮೆಚ್ಚುತ್ತಾನೆ. ಅದರಿಂದಾಗಿ ಏನೂ ಅಪೇಕ್ಷಿಸದೇ ಇರತಕ್ಕಂಥ, ಏನೂ ಬೇಡದೇ ಇರತಕ್ಕಂಥವನೇ ನಿಜವಾದ ಭಕ್ತ. ಯಾರು ಭಗವಂತ ಅಂತ ಕರೀತಾರೆ, ಏನನ್ನೂ ಅಪೇಕ್ಷಿಸದೇ ಇರತಕ್ಕಂಥವನು ಪ್ರಭು. ನಮಗಿಷ್ಟು ದೇವರು ಎಲ್ಲೂ ಬಂದು ಕೇಳೋದಿಲ್ಲ. ಯಾವ್ದಾದ್ರು ದೇವಸ್ಥಾನ ಕಟ್ಟಿದ್ರೆ ದೇವರೆಲ್ಲಾದ್ರೂ ಚಂದ ವಸೂಲಿ ಮಾಡ್ಲಿಕ್ಕೆ ಬರ್ತಾನ? ಯಾರು ಬರೋದಿಲ್ಲ. ದೇವರಂತೂ ಬರಲ್ಲ, ದೇವದೂತರು ಬರ್ತಾರೆ. ಆದ್ರಿಂದ ದೇವರಂತೂ ಎಲ್ಲೂ ಚಂದ ವಸೂಲಿ ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ದೇವರು ಇವತ್ತೆಲ್ಲ ಇಷ್ಟಿಟ್ಟು ದೇವಸ್ಥಾನ ಕಟ್ತೀವಿ ಸರಿ, ಅಂತಂತ ಋಷಿಮುನಿಗಳು ಎಂತೆಂಥ ಬೆಟ್ಟಗಳ ತುದಿಗಳಲ್ಲಿ ಎಂತೆಂಥ ಕಡೆ ಎಂತೆಂಥ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡ್ರು. ಅಲ್ಲಿ ಯಾವ ಡೋನರ್ ಇದ್ರು ಅಲ್ಲಿ ಯಾವ ದೇವಸ್ಥಾನ ಕಟ್ಟಿಸ್ತಾ ಇದ್ರು, ಯೋಚನೆ ಮಾಡಿ. ಅದರಿಂದಾಗಿ ಪರಮಾತ್ಮ ನನ್ನ ನಿನ್ನ ಮಧ್ಯೆ ಇರೋದೇನು ಭಕ್ತ ಭಗವಂತನ ಸಂಬಂಧ ಅಷ್ಟೇ ಹೊರತು ರಾಜಸೇವಕರ ಸಂಬಂಧ ಅಲ್ಲ. ಅದಕ್ಕೋಸ್ಕರ ಪ್ರಹ್ಲಾದ ರಾಜರಾಜಿಸ್ತಾ ಇರೋದು, ನಾನು ಒಂದು ವೇಳೆ ಅಪೇಕ್ಷೆ ಮಾಡದೆ ಅಂತಂದ್ರೆ ನಾನು ವ್ಯಾಪಾರಿ ಅಂತ ಆಗ್ಬಿಡ್ತೇನೆ. ಆದ್ರಿಂದಾಗಿ ಯದಿ ರಾಶಿ ಸಮೇ ಕಾಮಾನ್ ವರಾಂತ್ವಂ ಭರದರ್ಶವ
ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೇವರಂ. ನನಗೆ ವರದ ಅಪೇಕ್ಷೆಗಳನ್ನ ಬಯಸದೇ ಇರತಕ್ಕಂಥ ಒಂದು ಕಾಮನೆಯನ್ನ ನನ್ನ ಹೃದಯದಲ್ಲಿ ಹುಟ್ಟಿಸು. ವರವನ್ನೇ ಬೇಡದೇ ಇರತಕ್ಕಂಥ ಒಂದು ಕಾಮನೆ ಅಂತ ಏನಿರ್ತದಲ್ಲ, ಆ ಕಾಮನೆಯನ್ನ ನನ್ನ ಹೃದಯದಲ್ಲಿ ಹುಟ್ಟುವಂತೆ ಮಾಡು. ಯಾರು ಕೇಳ್ತಾರೆ? 2 ನಿಮಿಷ ದೇವ್ರ ಹತ್ರ ನಮ್ಗೇನಾದ್ರು ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ನಮ್ ಲೀಸ್ಟೇ ಮುಗಿಯಲ್ಲ, ಅಷ್ಟರೊಳಗೆ ಮಾಯ ಆಗ್ಬಿಟ್ಟಿರ್ತಾನ. ಅಟ್ ಲೀಸ್ಟ್ ಇರ್ತದ ನಮ್ಮ ಹತ್ರ. ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ಲಿ, ನಮ್ಗೊಂದು ಮನೆ ಆಗ್ಲಿ, ಇನ್ನೊಂದು ಸೈಟ್ ಆಗ್ಲಿ ಅಂತ ಅಷ್ಟರೊಳಗೆ ಅವ್ನು ದೇವ್ರ ಪಾಸ್ ಆಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಅಂತ ಪಾಸ್ ಮಾಡಿರ್ಬಿಟ್ಟಿರ್ತಾನೆ. ಆದ್ರಿಂದ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನನಗೆ ನಿನ್ನ ಹತ್ರ ಖಾಲಿ ಬ್ಲ್ಯಾಂಕ್ ಚೆಕ್ ಕೊಟ್ಬಿಡ್ತೇನೆ, ನೀನು ಎಷ್ಟು ತುಂಬಿಸ್ತೀಯ ತುಂಬಿಸ್ಕೊ, ನನ್ನ ಯೋಗ್ಯತೆ ಏನು ಅಂತ ನಿನ್ಗೆ ಗೊತ್ತಿರ್ತದೆ, ನೀನು ತುಂಬಿಸು ಅನ್ನೋ ಅಷ್ಟೇ ಇರ್ಬೇಕು ನಾವು. ದೇವ್ರ ಹತ್ರ ಗುರುಗಳು, ಇದು ದೇವ್ರ ಹತ್ರ ಅಷ್ಟೇ ಅಂತಲ್ಲ, ದೇವರು ಗುರುಗಳು ಮತ್ತೊಬ್ರು ಯಾರ ಹತ್ರ ಹೋದಾಗ್ಲೂ ಸಹಿತ ನಾವು ಇಷ್ಟನ್ನೇ ಕೇಳಬೇಕು. ನಮಗೆ ಸಂಸಾರದ ಕಷ್ಟಗಳು ಅನೇಕ ಸಲ ಇರ್ತದೆ, ದೇವ್ರ ಹತ್ರ ಹೋಗ್ತೇವೆ, ದೇವ್ರ ಹತ್ರ ನಿಜ ಬೇಡ್ತೇವೆ, ಗುರುಗಳ ಹತ್ರ ಅವರೇ ನಮಗೆ ಮಾರ್ಗದರ್ಶಕರು, ಬೇಡ್ತೇವೆ ನಿಜ. ಆದ್ರೆ ಅದೇ ನಮ್ಮ ಜೀವನದ ಪರಿಪಾಠ ಆಗ್ಬಾರ್ದು. ಎಷ್ಟು ಪರಿಪಾಠ ಬಿದ್ದಿರ್ತದೆ ಅಂತಂದ್ರೆ, ಒಬ್ಬರು ಮನೆಯಲ್ಲಿ ಒಬ್ಬ SLC ಬಂದಿದ್ದ ಮಗ ಇದ್ದ. ಬಂದ್ರು, ಮಗಂಗೆ ಸ್ವಾಮಿಗಳಿದ್ರು, ಅವ್ರ ಹತ್ರ ಬಂದು, ಸ್ವಾಮಿ ನಮ್ಮ ಮಗ ಈ ಸಲ SLC ಅನುಗ್ರಹ ಮಾಡಬೇಕು, ಒಳ್ಳೆ ಇದು ಆಯ್ತಪ್ಪ ತಗೋ ಮಂತ್ರ. ಅವನು ಒಳ್ಳೆ ಡಿಸ್ಟಿಂಕ್ಷನ್ ಅಲ್ಲಿ ಬಂದ. ಅವರೇ ಒಳ್ಳೆ ಸ್ವಾಮಿಗಳ ಮಂತ್ರಾಕ್ಷತೆ ಬಲ ಅಂತ ನಿಜ ಇದೆ, ಇಲ್ಲ ಅಂತಿಲ್ಲ, ಅವರ ಬಲದಿಂದಲೂ ಒಳ್ಳೆ ಡಿಸ್ಟಿಂಕ್ಷನ್ ಬಂದ, ಎಲ್ಲ ಆಯ್ತು. ಅವ್ರೇನ್ ಮಾಡಿದ್ರು, ಇವ್ರ ಹತ್ರ ನಾವು ಏನ್ ಬೇಡಿದ್ರು ಕೊಡ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೇನ್ ಮಾಡಿದ್ರು, ನೆಕ್ಸ್ಟ್ ಅವ್ರ ಸಂಬಂಧಿಕರನ್ನೊಬ್ರನ್ನ ಕರ್ಕೊಂಬಂದ್ರು. ಯಾತಕ್ಕೆ ಕರ್ಕೊಂಬಂದ್ರು ಅಂದ್ರೆ, ಈ LKGಗೋಸ್ಕರ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ಲಿ ಅಂತ ಮಂತ್ರಾಕ್ಷತೆ ಕೇಳಲಿಕ್ಕೆ ಬಂದ್ರಂತೆ. ಹಂಗೆ ನಾವು ಬೇಡಿದ್ದನ್ನ ಕೇಳ್ತಾ ಹೋದ್ರೆ ಬೇಡ್ತಲೇ ಇರ್ತೇವೆ. ಯಾವ್ದು ಕೇಳಬೇಕು ಯಾವ್ದು ಕೇಳಬಾರದು ಅನ್ನೋ ಪರಿಜ್ಞಾನ ಇಲ್ಲದೆ ಬೇಡ್ತಾ ಇರ್ತೇವೆ ನಾವು ಜೀವನದ ಉದ್ದಕ್ಕೂ. ಆದ್ರಿಂದ ದೇವರಲ್ಲಿ ಒಂದೇ ಕೇಳಬೇಕು, ಯದಿ ರಾಶಿ ಸಮೇ ಕಾಮಾನ್ ವರಾನ್ ತ್ವಂ ಭರತರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೋ ಮಮ. ಎಂದೂ ನನಗೆ ಬೇಡುವ ಆಸೆ, ಬೇಡಿದರ ಎನ್ನೊಡೆಯನ ಬೇಡುವೆ, ಅದೇ ಇರೋದು ನಮಗೆ. ಆದ್ರೆ ಈ ಕಂಡವರಲ್ಲಿ ನಾವು ಬೇಡುವಂತೆ ಆಗೋದು ಬೇಡ. ಯಾರು ವಿಷ್ಣು ಭಕ್ತರಿರ್ತಾರೋ ಅವರನ್ನು ಬೇಡೋಣ, ಇಲ್ಲ ಅಂತಿಲ್ಲ. ಆದ್ರೆ ಈ ನಿನ್ನಲ್ಲಿ ಕಂಡದ್ದನ್ನ ಲೌಕಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಬೇಡುವ ಪರಿಪಾಠವೇ ನನ್ನಲ್ಲಿ ಆಗೋದು ಬೇಡ ಎನ್ನುವಂತೆ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಏನಾಗತ್ತೆ, ದೇವರಲ್ಲಿ ನಾವು ಕಂಡದ್ದನ್ನ ಬೇಡದ್ರೆ ಏನಾಗತ್ತೆ ಅಂತಂದ್ರೆ, ಇಂದ್ರಿಯಾಣಿ ಮನಃ ಪ್ರಾಣ ಆತ್ಮ ಧರ್ಮೋ ಧೃತಿರ್ಮತಿ ಹ್ರೀಹಿ ಶ್ರೀಹಿ ತೇಜ ಸ್ಮೃತಿಂ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನ. ಮುಂದಿನ ಜನ್ಮಗಳು ಎಲ್ಲ ಇವೆಲ್ಲ ನಾಶ ಆಗ್ತದಂತೆ. ಏನಾಗ್ಬಿಡ್ತದೆ, ಇಂದ್ರಿಯಗಳು ತಮ್ಮ ಶಕ್ತಿಯನ್ನ ಕುಂಠಿತ ಮಾಡಿಕೊಳ್ಳುತ್ತದೆ. ಜರಯಂತಿ ತೇಜ, ಇಂದ್ರಿಯಗಳು ತಮ್ಮ ತೇಜಸ್ಸನ್ನು ಹಾಳು ಮಾಡಿಕೊಳ್ಳುತ್ತದೆ. ನೋಡಿ, ನಾವೆಲ್ಲ ಹಿಂದಿನ ಋಷಿಮುನಿಗಳ ಕಥೆಗಳೆಲ್ಲ ಕೇಳ್ತೇವೆ. ಅವ್ರಿಗೆ ಏನೂ ಇಲ್ಲ ಕೆಲಸ, ಕಾಡಲ್ಲಿರೋದು, ತಪಸ್ ಮಾಡೋದು. ಅವರ ಯಾರಾದ್ರೂ ತಂಟೆಗೆ ಅವ್ರಿಗೆ ಬಂದಾಗ ಅವ್ರು ಏನ್ ಹೇಳಿದ್ರು ಅದು ಸತ್ಯ ಆಗ್ತಾ ಇತ್ತು. ಯಾಕೆ? ಇಂದ್ರಿಯದಲ್ಲಿ ಅಷ್ಟು ತೇಜಸ್ಸು ತುಂಬಿಕೊಳ್ತಾ ಇತ್ತು. ಕಾರಣ ಏನು? ನಾನಿಷ್ಟು ತಪಸ್ ಮಾಡಿದ್ದೇನೆ, ನನಗೆ ವರ ಕೊಡು ಅಂತ ದೇವರ ಹತ್ರ ಕೇಳ್ತಾರೆ. ಯಾವಾಗ ನಾವು ಬೇಡ್ತೇವೋ ಇಂದ್ರಿಯಗಳಲ್ಲಿರ್ತಕ್ಕಂಥ ತೇಜಸ್ಸು ಹಾಳಾಗಿ ಹೋಗ್ತದಂತೆ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ಶ್ರುತಿ ಮಾತಿದು. ಇಂದ್ರಿಯಾಣಿತಿ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ಅದರ ತೇಜಸ್ಸು ಹಾಳಾಗಿ ಹೋಗ್ತದಂತೆ ಕಂಡದ್ದನ್ನು ಬೇಡ್ತಾ ಹೋದ್ರೆ. ಆತ್ಮ ಮನಸ್ಸು ಹಾಳಾಗ್ತದೆ. ಮತಿ ಶಾಸ್ತ್ರಜನಿತವಾದ ಜ್ಞಾನ ಹಾಳಾಗತ್ತಂತೆ. ದೇವರ ಹತ್ರ ಬೇಡ್ತಾ ಹೋಗ್ತಾ ಇದ್ರೆ, ಅದಕ್ಕೆ ಬೇಡೋದು ಅಂತಂದ್ರೆ ಏನೋ ಒಳ್ಳೆ ನನಗೆ ಶಾಸ್ತ್ರ ಓದುವಂತೆ ಅನುಗ್ರಹ ಮಾಡಿ, ಅದು ದುಷ್ಟವಾದದ್ದಲ್ಲ. ಏನೇನೋ ಬೇಡ್ತಾ ಹೋದ್ರೆ, ಬೇಡದನ್ನ ಬೇಡ್ತಾ ಹೋದ್ರೆ, ಅಸತ್ ಕಾಮನೆಗಳನ್ನ ಬೇಡ್ತಾ ಹೋದ್ರೆ, ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಬೇಡ್ತಾ ಹೋದ್ರೆ ಶಾಸ್ತ್ರಜನಿತವಾದ ಅಲ್ಪ ಜ್ಞಾನವು ಹಾಳಾಗಿ ಹೋಗ್ತದೆ.
ಧರ್ಮ ಪೂರ್ವಾರ್ಜಿತವಾದ ಪುಣ್ಯ ಹಾಳಾಗೋಗ್ತದೆ, ಬುದ್ಧಿ ಹಾಳಾಗೋಗ್ತದೆ, ಧೈರ್ಯ ಹಾಳಾಗೋಗ್ತದೆ. ಇವೆಲ್ಲವೂ ದೇಹದ ಕಾಂತಿ, ತೇಜಸ್ಸು, ಬ್ರಹ್ಮವರ್ಚಸ್ಸು, ಸ್ಮೃತಿ, ಶಾಸ್ತ್ರಾನುಭವಜನ್ಯ ಸ್ಮೃತಿ, ಶಾಸ್ತ್ರದಿಂದ ಹುಟ್ಟಿರ್ತಕ್ಕಂಥ ಜನ್ಯವಾಗಿರ್ತಕ್ಕಂಥ ಸ್ಮೃತಿ ಏನಿದೆಯಲ್ಲ ಅದೆಲ್ಲ ಹೋಗಿಬಿಡ್ತದೆ. ಹಿಂದಿನವ್ರದೆಲ್ಲ ಅನೇಕ ಜನ ಜ್ಞಾನಿಗಳ ಕಥೆಯಲ್ಲಿ ಕೇಳ್ತೇವೆ, ಭರತಂದು ಎಲ್ಲ. ಅವರಿಗೆ ಮುಂದಿನ ಜನ್ಮ ಬಂದರೂ ಪೂರ್ವ ಜನ್ಮದ ಸ್ಮರಣೆ ಇರ್ತಾ ಇತ್ತು. ಯಾಕೆ? ಏನನ್ನೂ ದೇವರಲ್ಲಿ ಬೇಡ್ತಾ ಇರಲಿಲ್ಲ. ಭರತನಾದವನು ಜಿಂಕೆಯಾದವನು ಬ್ರಾಹ್ಮಣ, ಅಂಗೀರಸ ಗೋತ್ರದ ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿದ್ರು. ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಫಲದಿಂದಾಗಿ ಹಿಂದಿನ ಜನ್ಮಾಂತರದ ಜ್ಞಾನ ಇತ್ತು. ಹೇಗೆ ಸಾಧ್ಯ ಇದು? ಯಾವುದನ್ನು ಲೌಕಿಕವಾದ ಕಾಮನೆಗಳನ್ನು ದೇವರಲ್ಲಿ ಮಾಡಿದ ಕರ್ಮಕ್ಕೆ ಲೌಕಿಕವಾದ ಜ್ಞಾನ ಫಲಗಳನ್ನು ಅಪೇಕ್ಷಿಸಿ ಪಡೆದೇ ಇದ್ದುದಕ್ಕೆ ಮುಂದಿನ ಜನ್ಮದವರೆಗೂ ಸ್ಮೃತಿಯನ್ನು ಕೊಟ್ಟ ದೇವರು. ಅದರಿಂದಾಗಿ ಈ ರೀತಿಯಾಗಿ ಇದನ್ನೆಲ್ಲ ಮಾಡ್ದ. ಹೇಳಿ ನೋಡಪ್ಪ, ನನಗೆ ಒಂದೇ ಗೊತ್ತಿರೋದು ಪ್ರಹ್ಲಾದರಾಜರು, ನೋಡಪ್ಪ, ವಿಮುಂಚದಿಗಿದಾಕಾಮ ಮಾನವೋ ಮನಸ್ಸಿಶ್ರಿತಾನ್ ತರ್ಯೇವ ಪುಂಡರೀಕಾಕ್ಷನ್. ನೋಡು, ಯಾವಾಗ ಮೋಕ್ಷ ಗೊತ್ತಾ? ನಮ್ಮ ಮನಸ್ಸಿನ ಕಾಮನೆಗಳನ್ನೆಲ್ಲ ಬದಿಗೊಟ್ಟಿ ದೂರ ಸರಿಸಿದಾಗಲೇ ಮೋಕ್ಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ನನಗೆ ಗೊತ್ತಿರೋದು ಒಂದೇ, ನಾರದರು ಉಪದೇಶ ಮಾಡಿರ್ತಕ್ಕಂಥ ಒಂದು ನರಸಿಂಹ ಮಂತ್ರ ಇದೆ, ಅದನ್ನ ನಾನು ನಿತ್ಯ ಜಪ ಮಾಡಿಕೊಳ್ತೇನೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಎಂಬುದಾಗಿ ಪ್ರಹ್ಲಾದರಾಜರು ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದರೆ ನರಸಿಂಹದೇವರಿಗೆ ಭಾರಿ ಸಂತೋಷ ಆಗಾಯಿತು. ಏನಪ್ಪ, ನೀನು ಏಕಾಂತ ಭಕ್ತ ನೀನು ಅಂತ ಹೇಳ್ತಾ ಇದ್ದಾರೆ. ನಿನ್ನಂತ ಹಿತ್ವಾ ನೈಕಾಂತಿರೋಮಯಿ ಜಾತ್ವಿಹಾಶಿಷ ಆಶಾಸತೆ ಅಮುತ್ರ ತಥಾ ಭವಾದೃಶಾ ಎಂಬುದಾಗಿ ಅನೇಕ ವಿಧವಾಗಿ ಅವನನ್ನ ಹೊಗಳುತ್ತಾ, ಆದರೂ ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಂ ಸುರಲೋಕ ಗೀತಂ ವಿತಾಯ ಮಾಮೇಶ್ಯಸಿ ಮುಕ್ತ ಬಂಧಃ. ಭೋಗೇನ ಪುಣ್ಯಂ, ನಿನ್ನ ಹತ್ರ ಬಹಳ ಪುಣ್ಯ ಇದೆ, ನೀನು ಆ ಪುಣ್ಯವನ್ನು ಭೋಗ ಮಾಡಿ ಕಳ್ಕೋ. ನಮ್ಮಲ್ಲಿ ಎರಡು ತರ ಪುಣ್ಯ ಇರ್ತದೆ. ಒಂದು ಪ್ರಾರಬ್ಧ ಪುಣ್ಯ, ಇನ್ನೊಂದು ಭೋಗ ಮಾಡ್ಲಿಕ್ಕೆ, ಅದು ಒಂದು ಬ್ರಹ್ಮಜ್ಞಾನ ಆದ್ಮೇಲೆ ಹೋಗುತ್ತೆ, ಅದೆಲ್ಲ ಸರಿ, ಲೇಪ ಆಗ್ದಿರಿ. ಇನ್ನೊಂದು ಪ್ರಾರಬ್ಧ ಪುಣ್ಯ ಪ್ರಾರಬ್ಧ ಪಾಪ ಅಂತ ಇರ್ತದೆ. ಈ ಪ್ರಾರಬ್ಧ ಕರ್ಮ ಅಂತ ಏನ್ ಕರಿತೇವೆ ಅದನ್ನು ಭೋಗ ಮಾಡೇ ತಿರ್ಬೇಕು. ಹಾಗೆ ಜ್ಞಾನಿಗಳಿಗೆ ಪ್ರಾರಬ್ಧ ಪುಣ್ಯ ಅಂತ ಇರ್ತದೆ, ಪ್ರಾರಬ್ಧಂ ಅನಿಷ್ಟಂ. ಅವರಿಗೆ ಯಾರೋ ಒಬ್ಬ ದೊಡ್ಡ ಜ್ಞಾನಿ, ಅಪರೋಕ್ಷ ಜ್ಞಾನಿ, ಅವನು ಮುಂದೆ ಅದನ್ನ ದೊಡ್ಡ ರಾಜನಾಗಿ ಹುಟ್ಟುವಂತ ಭೋಗ ಇದೆ, ಅವನಿಗೊಂದು ಪ್ರಾರಬ್ಧ ಅನಿಷ್ಟವಾದ ಪುಣ್ಯ, ಅವನಿಗಿಷ್ಟ ಇಲ್ಲ. ಏನ್ ಮಾಡಬಹುದು ಆ ಜ್ಞಾನಿ? ಆ ಪುಣ್ಯವನ್ನ ತನ್ನ ವಂಶಜರಿಗೆ ಹಂಚಬಹುದು. ಅದರಿಂದ ಅದನ್ನ ಭೋಗ ಮಾಡಿಯೇ ತೀರಬೇಕು ಅವನು. ಹಾಗೆ ನಾವು ಇವತ್ತೇನು ರಾಯರ ಹತ್ರ ಹೋಗ್ತೀವಲ್ಲ, ಅವ್ರ ಅನಿಷ್ಟವಾದ ಪುಣ್ಯ ಅವ್ರ ರಾಶಿ ಇಟ್ಕೊಂಡಿದಾರಲ್ಲ, ಅದು ಅವ್ರು ಭೋಗ ಮಾಡ್ಲಿಕ್ಕೆ ಇಷ್ಟ ಇರಲ್ಲ. ಅದನ್ನೆಲ್ಲ ಕಂಡ ಭಕ್ತರು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ. ಆದ್ರಿಂದಾಗಿ ನರಸಿಂಹದೇವರು ಹೇಳ್ತಾ ಇದ್ದಾರೆ, ನಿನಗೆ ಪ್ರಾರಬ್ಧ ಪುಣ್ಯ ಅಂತ ಏನಿದೆ ಅದನ್ನು ಭೋಗ ಮಾಡಿಯೇ ತೀರಬೇಕು. ನೀನು ಅದನ್ನು ನೀನು ಭೋಗ ಮಾಡು. ಕುಶಲೇನ, ಒಳ್ಳೆ ಉಪಾಯಗಳಿಂದಾಗಿ, ಪ್ರಾರಬ್ಧವಾದ ಪಾಪಗಳಿದ್ರೆ ಅದನ್ನ ಒಳ್ಳೆ ಉಪಾಯಗಳಿಂದಾಗಿ ಇನ್ನೂ ಹೆಚ್ಚಿನ ಸಾಧನೆ ಇತ್ಯಾದಿಗಳು ಮಾಡೋ, ಅದನ್ನ ಪರಿಹಾರ ಮಾಡ್ಕೋ. ಕಾಲಜವೇನ ಹಿತ್ವ ಕಲೇವರಂ, ದೇಹವನ್ನ, ಈಗ ಏನ್ ದೇಹ ಬಂದಿದೆಯಲ್ಲ ಈ ದೇಹವನ್ನ ಕಾಲಬಲದಿಂದಾಗಿ ಕಡಿಮೆ ಆಗ್ತಾ ಹೋಗ್ತೆ, ಅದನ್ನ ನೀನು ದೇಹವನ್ನ ಕಳೆದುಕೋ. ಕೀರ್ತಿಂ ವಿಶುದ್ಧಂ ಸುರಲೋಕ ವಿತಾಯ ಮಾಮೇಶದಿ, ಮುಂದೆ ನೀನು ನನ್ನನ್ನೇ ಹೊಂತ್ಯ ಅಂತ ನರಸಿಂಹದೇವರು ಪ್ರಹ್ಲಾದರಾಜರಿಗೆ, ನನಗೆ ಇದಕ್ಕೆ ಏನ್ ಬೇಕು? ಇವರೇನಾದ್ರೂ ಕೇಳಿದ್ರೆ ಇಷ್ಟೇ ಅಂತ ಆಗೋದು. ಆದ್ರೆ ಕೇಳದೇ ಇರೋದ್ರಿಂದ ಮುಂದೆ ನನ್ನ ಲೋಕವನ್ನೇ ಹೊಂತ್ಯ ಅಂತ ಹೇಳ್ತಾ ಇದ್ರೆ, ಏತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮ ಬಂಧಾತಿ ಮುಚ್ಚತೆ. ಯಾರು ನೀನು ಮಾಡಿರ್ತಕ್ಕಂಥ ನರಸಿಂಹದೇವರ ಸ್ತೋತ್ರ ಏನು ಇವಾಗ ಕೇಳಿದ್ವಲ್ಲ, ಇದನ್ನು ಯಾರು ಕೀರ್ತನೆ ಮಾಡ್ತಾರೆ, ಯಾರು ಗುಣಗಾನ ಮಾಡ್ತಾರೆ, ನನ್ನನ್ನು ಯಾರು ಕೊಂಡಾಡ್ತಾರೆ, ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ, ಅವರು ಕರ್ಮಬಂಧದಿಂದಾಗಿ ಮೋಚನೆಯನ್ನು ಹೊಂತಾರೆ ಅಂತ ನರಸಿಂಹದೇವರು ಆ ಸ್ತೋತ್ರಕ್ಕೆ ಒಂದು ಫಲ ಹೇಳ್ಬಿಟ್ಟಿದ್ದಾರೆ.
ಪ್ರಹ್ಲಾದರಾಜನ ಮಾಡಿರ್ತಕ್ಕಂಥ ಸ್ತೋತ್ರಕ್ಕೆ ಒಂದು ಫಲ ಇದು. ಆದ್ರೆ ಇದನ್ನ ನೀನು ಪಡ್ಕೋ ಅಂತ ಹೇಳ್ತಾ ಇದ್ರೆ, ಆದರೂ ಪ್ರಹ್ಲಾದರಾಜರು ಏಕಾಂತ ಭಕ್ತರಾದರೂ ಒಂದು ಪರಮಾತ್ಮನಲ್ಲಿ ಒಂದು ವರವನ್ನು ಬೇಡದ್ರು. ಅಲ್ಲ, ಇಷ್ಟೊತ್ತವರೆಗೂ ಏನು ವರ ಕೇಳಬಾರದು ಅಂತ ಅಂದ್ರಲ್ಲ, ಆದ್ರೆ ಪುತ್ರೇಣ ಪಿತೃದ್ಧಾರಸ್ಯ ಕರ್ತವ್ಯತ್ವಾತ್, ಮಗನಾಗಿರ್ತಕ್ಕಂಥವನು ತಂದೆಯ ಉದ್ಧಾರ ಮಾಡಬೇಕಾಗಿರ್ತಕ್ಕಂಥ ಮಗನ ಕರ್ತವ್ಯ. ಯಾಕಂದ್ರೆ ಅವರು ಮಗನಾಗಿ ಹುಟ್ಟಿದ್ದಾರೆ. ಹಿರಣ್ಯಕಶಿಪುವಿಗೆ ಮಗನಾಗಿ ಹುಟ್ಟಿದ ಮೇಲೆ ತಂದೆ ಏನೇ ಮಾಡಿದ್ರು ಆ ತಂದೆಯನ್ನು ಉದ್ಧಾರ ಮಾಡತಕ್ಕಂಥದ್ದು ಮಕ್ಕಳ ಕರ್ತವ್ಯ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಒಂದು ನಿಜವಾಗ್ಲೂ ವಸ್ತುತಸ್ತು ಭಕ್ತತ್ವಾತ್, ನಿಜವಾಗ್ಲೂ ಅದು ವಿಚಾರ ಮಾಡಿದ್ರೆ ತಂದೆ ಮಗನ ಸಂಬಂಧ ಅಂತ ಅಷ್ಟೇ ಇಟ್ಕೊಳ್ಳೋದಲ್ಲ. ಅವನು ಜಯ ವಿಜಯರಿಗೆ ಬಂದಿರತಕ್ಕಂಥ ಶಾಪದ ವಿಮೋಚನೆ ಒಂದು ದೃಷ್ಟಾಂತ ಕತೆ. ಆದ್ರಿಂದಾಗಿ ಆ ಭಕ್ತರಿಗೆ ಉದ್ಧಾರ ಮಾಡ್ಲಿಕ್ಕೋಸ್ಕರ ಇಷ್ಟು ವರ ಕೇಳ್ತಾ ಇದ್ದಾನೆ ಅನ್ನುವ ಅನುಸಂಧಾನವನ್ನು ಇಟ್ಕೋಬೇಕು ನಾವು. ಆದ್ರಿಂದಾಗಿ ಪಿತೃ ದೈತ್ಯಾವೇಶ ಪ್ರಯುಕ್ತ ನಿಂದನಾಧಿಕಾರಿತ್ವೇಪಿ, ತಂದೆಯಾದವನು ದೈತ್ಯಾವೇಶದಿಂದಾಗಿ ಇಷ್ಟೆಲ್ಲ ಮಾಡಿದ್ರು ಭಕ್ತತ್ವಾದ ಉದ್ಧಾರಾರ್ಥಂ ವರಾಯತೆ, ಅವನು ಒಬ್ಬ ಭಕ್ತ ಅನ್ನೋ ದೃಷ್ಟಿಯಿಂದಾಗಿ ಅವನನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ. ಇವೆಲ್ಲ ನಮಗೆ ಟಿಪ್ಪಣಿಕಾರರಿಲ್ಲ ಅಂದ್ರೆ ಇದು ನಮಗೆ ಒಳ್ಳೆಯದೇ ಇಲ್ಲ. ವ್ಯಾಸ್ತತ್ವಜ್ಞರು ಇದ್ರ ಬಗ್ಗೆ ಬಹಳ ಸುಂದರವಾಗಿ ಬರೀತಾ ಇದ್ದಾರೆ. ಇದನ್ನ ವರ ಕೇಳ್ತಾ ಇದ್ದಾನೆ ಏನು ಅಂತಂದ್ರೆ, ನೋಡಪ್ಪ, ನನ್ನ ತಂದೆ ಯದನಿಂದ ಪಿತಾಮೇ ತ್ವಾಂ ಅವಿದ್ವಾಂಸ್ತೇಜ ಐಶ್ವರಂ ಬದ್ಧಂ ಅಮಾರ್ಷಯ ಸಾಕ್ಷಾತ್, ನನ್ನ ತಂದೆ ಏನೇನೋ ಹೇಳಿಬಿಟ್ಟಿದ್ದಾನೆ, ಆದರೆ ನನ್ನ ತಂದೆಯನ್ನ ಉದ್ಧಾರ ಮಾಡು ಅಂತ ಕೇಳ್ತಾ ಇದ್ದ. ನನ್ನ ತಂದೆ ಏನೇನೋ ಮಾಡಿದ್ದಾನೆ, ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾತ್ ಅಘಾತ್, ಅದರಿಂದಾಗಿ ನನ್ನ ತಂದೆಯನ್ನು ಉದ್ಧಾರ ಮಾಡು, ಏನೇನೋ ತಪ್ಪು ಕೆಲಸಗಳನ್ನು ಮಾಡಿದ್ದಾರೆ ಅವರನ್ನು ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾರೆ. ಹೇಳದ ಕೂಡಲೇ ನರಸಿಂಹದೇವರು ಹೇಳ್ತಾ ಇದ್ದಾರೆ, ತ್ರಿಸಪ್ತಮಿ ಪಿತಾ ಭೂತಃ ಪಿತೃಭಿಸ್ಸಾಮೇತೇನಗಃ ಯತ್ಸೋ ಅದಸ್ಯ ಕುಲೇ ಜಾತಃ ಭವಾನ್ ಮೇ ಕುಲಪಾವನಃ. ನೀನ್ ತಂದೆ ಅಷ್ಟೇ ಅಲ್ಲೋ, ನಿನ್ನ 21 ಕುಲ ಉದ್ಧಾರ ಆಯಿತು ಅಂದ್ಬಿಟ್ರೆ ನರಸಿಂಹದೇವರು. ನಿನ್ನ 21 ಕುಲ ಉದ್ಧಾರ ಆಯಿತು ಅಂದ್ರೆ ಸತ್ಪುತ್ರರನ್ನ ಪಡೆಯೋದ್ರಿಂದಾಗಿ ಒಬ್ಬ ಜ್ಞಾನಿ, ಒಬ್ಬ ಸತ್ಪುತ್ರ, ಒಬ್ಬ ಶಾಸ್ತ್ರ ಶ್ರವಣ ಮಾಡಿದವನು, ಶಾಸ್ತ್ರ ಮಾರ್ಗದಲ್ಲಿದ್ದವನು ಇದ್ದಾನೆ ಕುಲದಲ್ಲಿ ಅಂತಂದ್ರೆ ಅವನೊಬ್ಬನೇ ಉದ್ಧಾರಗಳ 21 ಕುಲ ಉದ್ಧಾರ ಆಗ್ತದೆ ಆ ಮನೆಯಲ್ಲಿ. ಅದರಿಂದಲೇ ಶಾಸ್ತ್ರದ ಮೇಲೆ ಅಷ್ಟು ದೀಕ್ಷೆ ನಮಗೆ ಇರಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಅಷ್ಟು ಭಕ್ತಿ ಪರಮಾತ್ಮನಲ್ಲಿ ಒಳ್ಳೆಯ ಭಗವದ್ಭಕ್ತರಾದ್ವಿ ಅಂತ ಆದ್ರೆ ನಮ್ಮ ಇಡೀ ಕುಲವೇ ಉದ್ಧಾರ ಆಗ್ತದೆ ಅಂತ. ಅದರಿಂದಾಗಿ ರಾಮಾಯಣದಲ್ಲಿ ಒಂದು ಕಥೆಯನ್ನು ಕೇಳ್ತೇವೆ. ಕೈಕೇಯಿ ಭರತ, ರಾಮಾಯಣದ ರಾಮ ತಾನು ಪರಂಧಾಮಕ್ಕೆ ಹೋಗುವ ಪ್ರಸಂಗ ಎಲ್ಲ ಬಂತು. ಎಲ್ಲರಿಗೂ ಉತ್ತಮವಾದ ಸದ್ಗತಿಯನ್ನ ಕೊಡುವಾಗ ತನ್ನ ನೋಡ್ತಾನೆ, ತನ್ನ ತಾಯಿ ತಂದೆ ಎಲ್ಲರೂ ಒಳ್ಳೆ ಸ್ವರ್ಗದಲ್ಲಿ ಇದ್ದಾರೆ. ಆಗ ಬ್ರಹ್ಮದೇವರಿಗೆ ರಾಮ ಕೇಳ್ತಾನೆ, ಕೈಕೇಯಿಗೆ ಏನ್ ಮಾಡಿದೆ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಸುತ್ವಾತು ಭರತಂ ಚಕ್ರೆ, ಆ ಭರತನಂತ ಮಗನನ್ನ ಪಡೆದಿದ್ರಿಂದಾಗಿ ಕೈಕೇಯಿಗೂ ಸದ್ಗತಿ ಕೊಟ್ಟಿದ್ದೆ ನಡು ಅಂತ ತಿಳಿಸ್ತಾರೆ. ಅಂದ್ರೆ ಭರತನಂತ ಮಗನನ್ನು ಪಡೆದಿದ್ರಿಂದಾಗಿ ಕೈಕೇಯಿ ಅಂತ ಕುಕೃತ್ಯವನ್ನ ಮಾಡಿದ್ರು, ಜನ್ಮ ಪ್ರಾರಬ್ಧ ಪಾಪದಿಂದಾಗಿ ಮಾಡಿದ್ರು, ಅವಳಿಗೂ ಸದ್ಗತಿಯನ್ನ ದೇವರು ಕೊಟ್ಟಿದ್ದಾನೆ. ಅದರಂದ್ರೆ ಯತ್ಸಾ ಅದೋಸ್ಯ ಕುಲೆ ಜಾತೋ ಭವಾನ್ಮಯಿ ಕುಲಪಾವನಃ, ನಿನ್ನಂತ ವಿಷ್ಣು ಭಕ್ತರು ಹುಟ್ಟಿದ್ದಾನೆ, ಇಡೀ ಕುಲವೇ ಪಾವನವಾಯಿತು. ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪುವಿನ ತಂದೆ ಕಶ್ಯಪ, ಕಶ್ಯಪನ ತಂದೆ ಮರೀಚಿಯ ತಂದೆ ಬ್ರಹ್ಮದೇವರ ತಂದೆ ಪರಮಾತ್ಮ. ಇನ್ನು 21 ಎಲ್ಲಿ ಕುಲ ಬರ್ತದೆ ಅಂತ ಆಗಿಬಿಡ್ತದೆ. ಅದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾರೆ, ಜನ್ಮಾಂತರೇ ಸ್ತ್ರೀ ಸಪ್ತಭಿ, ಜನ್ಮಾಂತರದ ಪಿತೃಗಳು ಅಂತ ಯಾರಿದ್ದಾರೆ ಅವರೆಲ್ಲರ ಕುಲ ಉದ್ಧಾರ ಆಯಿತು ಅಂತ. ಇದ್ರ ಬಗ್ಗೆ ಅನೇಕ ವಿಚಾರಗಳಿದೆ. ಈ ರೀತಿಯಾಗಿ ನೋಡಪ್ಪ, ಯತ್ರ ಚ ಮದ್ಭಕ್ತ ಪ್ರಶಾಂತ ಸಮದರ್ಶಿನ ಸಾಧವ ಸಮುದಾಚಾರಂತೆ ಪೂಯಂತೇಪಿ ಕೀಕಟಾನ್. ಆದ್ರಿಂದಾಗಿ ನಿನ್ನಂತ ಜ್ಞಾನಿಗಳು ಇದ್ದರೆ ಸಾಕು, ಕುಲ ಉದ್ಧಾರ ಆಗೋದಲ್ಲ. ನಿನ್ನಂತ ಪ್ರಶಾಂತರಾದ ಸಮದರ್ಶಿಗಳಾದ ನನ್ನ ಭಗವದ್ಭಕ್ತರಾದ ನಿನ್ನಂತ ಜ್ಞಾನಿಗಳಿದ್ರು ಎಂಥ ಹೊಲಸು ದೇಶವಾದ್ರೂ ಪವಿತ್ರ ಆಗತ್ತೆ. ಕುಲ ಉದ್ಧಾರ ಆಗೋದು ಮುಂದಿಂದು ಪವಿತ್ರವಾದ ದೇಶ ಆಗ್ಬಿಡ್ತದದು.
ಭಗವದ್ಭಕ್ತರಿದ್ರೆ ಆ ದೇಶವೇ ಪರಮ ಪವಿತ್ರವಾಗ್ತದೆ ಅಂತ ನರಸಿಂಹದೇವರು ಅವನಿಗೆ ಅನುಗ್ರಹವನ್ನು ಪ್ರಹ್ಲಾದರಾಜರಿಗೆ ಮಾಡ್ತಾ ಇದ್ದಾರೆ. ಸರ್ವಾತ್ಮನ ಹಿಂಸದೆ ಭೂತಗ್ರಾಮ, ಈ ರೀತಿಯಾಗಿ ಅವನಿಗೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರ ಅನುಗ್ರಹವನ್ನು ಮಾಡುವಂದಿ. ಭವಂತಿ ಪುರುಷಾಲೋಕೆ ಮದ್ಭಕ್ತಸ್ತತ್ವಮಾನುರುತಾ ಭವಾನ್ ಮೇ ಖಲು ಭಕ್ತಾನಂ ಸರ್ವೇಶಾಂ ಪ್ರತಿರೂಪದೃಕೋ. ನಿನ್ನಂತ ಭಗವದ್ಭಕ್ತರು ಇಡೀ ಜಗತ್ತಿಗೆ ಕೀರ್ತಿ ಉಳ್ಳವರಾಗ್ತಾರೆ. ಭವಾನ್ ಮೇ ಖಲು ಭಕ್ತಾನಂ ಸರ್ವೇಶಾಂ, ನೀನು ನನ್ನ ಭಗವದ್ಭಕ್ತರು ಅಂತ ಯಾರೆಲ್ಲ ಇದ್ದಾರಲ್ಲ ಅವ್ರಿಗೆಲ್ಲ ಒಂದು ದೊಡ್ಡ ಮಾಡಲ್ ಇದ್ದಂಗೆ ನೀನು ಅಂತ ಹೇಳ್ತಾರೆ. ದೊಡ್ಡ ಪ್ರತಿರೂಪವಾಗಿ ಇದ್ದೇ ಅಂತ, ನಿನ್ನಂತ ಭಗವದ್ಭಕ್ತ ಯಾರೂ ಇಲ್ಲೇ ಇಲ್ಲ ಅನ್ನುವಂತ ಈ ಶ್ಲೋಕ ಕಾಣ್ತದೆ. ಅಂದ್ರೆ ಹಾಗಾದ್ರೆ ಪ್ರಹ್ಲಾದರಾಜರಿಗಿಂತ ಯಾರು ದೊಡ್ಡವರು ಇಲ್ಲೇ ಇಲ್ವಾ? ಅವ್ರಿಗೆ ಉಪದೇಶ ಮಾಡಿದ ನಾರದರಿಲ್ವಾ? ಇಂದ್ರಾದಿ ದೇವತೆಗಳಿಲ್ವಾ? ಅದಕ್ಕೆ ಆಚಾರ ಹೇಳ್ತಾರೆ, ನಾರದರು ಮತ್ತೆ ತತ್ವಾಭಿಮಾನ ದೇವತೆಗಳನ್ನು ಬಿಟ್ಟು ಇವ್ರಿಗೆ ಬಿಟ್ಟು ಮಿಕ್ಕಿದವರಿಗೆಲ್ಲ ಭಕ್ತರಲ್ಲಿ ಅಗ್ರೇಸರ್ ಯಾರು ಅಂದ್ರೆ ಪ್ರಹ್ಲಾದರಾಜ. ಆದ್ರಿಂದ ನಮಗೆ ಏನು ಅನ್ಯತಾ ಶರಣಂ ನಾಸ್ತಿ ಅನ್ನುವಂತ ಯಾರ ಹತ್ರ, ಯಾವ ಗುರುಗಳ ಹತ್ರನೂ ಹೋಗಲ್ಲ, ಮತ್ತೆ ರಾಯರ ಹತ್ರನೇ ಹೊಡೋಗ್ತೀವಿ. ಯಾಕೆ ಅಂತಂದ್ರೆ ಭಕ್ತಾಗ್ರೇಸರರು ಅಂತ ಅವ್ರಿಗೆ ಬಿರುದು. ಭಕ್ತಾಗ್ರೇಸರರು ಅಂತ ಯಾಕೆ ಬಿರುದು ಅಂತಂದ್ರೆ ನರಸಿಂಹದೇವರು ಹೇಳಿರೋ ಮಾತು. ಆದ್ರಿಂದ ಭಕ್ತಾಗ್ರೇಸರು, ಆದ್ರಿಂದ ನೀನು ಆಚರಣೆ ಮಾಡಿದಂತೆ ಜಗತ್ತೆಲ್ಲ ಆಚರಣೆ ಮಾಡಬೇಕು ಅಂತ ಅನ್ನುವ ರೀತಿಯಲ್ಲಿ ಗುರುತ್ವಂ ಪ್ರೇತ ಕಾರ್ಯಾಣಿ ಪಿತು ಪೂತಸ್ಯ ಸರ್ವಶ. ನೀನು ಕೇಳಿದ್ಯಲ್ಲಪ್ಪ, ನಮ್ಮಪ್ಪ ದುಷ್ಟ ಕೆಲಸ ಮಾಡಿದ್ದಾನೆ, ಅಪವಿತ್ರನಾಗಿದ್ದಾನೆ ಅಂತ ಯೋಚನೆ ಮಾಡಬೇಡ. ನಿನ್ನ ತಂದೆಗೆ ಪ್ರೇತ ಕಾರ್ಯಗಳನ್ನು ಮಾಡು, ಮುಂದಿನ ಕೆಲಸಗಳನ್ನು ಮಾಡು. ಪಿತುಹು ಪೂತಸ್ಯ ಸರ್ವಶ, ನಿನ್ನ ತಂದೆ ಪವಿತ್ರ ಆಗ್ಬಿಟ್ಟ ಅಂತಂದ ನರಸಿಂಹದೇವರು. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಅವೈಷ್ಣವಾಯ ದಾತವ್ಯಂ ನೋದ ಬಿಂದುಂನ ತಂಡುಲಂ. ಅವೈಷ್ಣವರಿಗೆ ಒಂದು ತರ್ಪಣವನ್ನು ಕೊಡಬಾರದಂತೆ, ಒಂದು ಅವಳ ಅನ್ನನು ಪಿಂಡ ಪ್ರದಾನ ಮಾಡಬಾರದಂತೆ. ಭಗವಂತನ ದ್ವೇಷಿಗಳು. ಇದು ಭೀಮಸೇನ ದೇವರು ಹೇಳ್ತಾರೆ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಲ್ಲ ಅಂದ್ಬಿಟ್ರು. ಅವೈಷ್ಣವರಿಗೆ ಮಾಡಬಾರದು ಅಂತ. ಅವೈಷ್ಣವರಿಗೆ ಮಾಡಬಾರ್ದು. ಹಾಗಾದ್ರೆ ಹಿರಣ್ಯಕಶಿಪು ಪ್ರಹ್ಲಾದ ಮಾಡ್ತಾನಲ್ಲ, ನರಸಿಂಹದೇವರೇ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದು, ನನ್ನ ಹಸ್ತಸ್ಪರ್ಶದಿಂದ ನಿನ್ನ ತಂದೆ ಪೂತನಾಗ್ಬಿಟ್ಟ, ಅವನ ದೇಹ ಶುದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮದಂಗ ಸ್ಪರ್ಶನೇನಾಂಗ ಲೋಕಾನ್ ಯಾಸತಿ ಸುಪ್ರಜಾ. ನನ್ನ ಅಂಗಸ್ಪರ್ಶವಾದ್ರಿಂದಲೇ ಅವನು ಪೂರ್ಣವಾಗಿ ಶುದ್ಧನಾಗಿದ್ದಾನೆ, ಉತ್ತರ ಕ್ರಿಯೆ ಮಾಡು ಅಂತ ದೇವರು ಹೇಳ್ದ. ಇಲ್ಲ ಅಂದಿದ್ರೆ ಅವನಿಗೆ ಉತ್ತರ ಕ್ರಿಯೆ ಆಗ್ತಾ ಇರಲಿಲ್ಲ. ಪರಮಾತ್ಮನ ಸ್ಪರ್ಶ ಮಾಡಿದ್ದಕ್ಕೆ ಅವನು ಪವಿತ್ರನಾದ. ಇಲ್ಲ ಅಂದಿದ್ರೆ ಅದರಿಂದಾಗಿ ನರಸಿಂಹದೇವರು ಇಷ್ಟು ಹೇಳ್ತಾ ಇದ್ದಾರೆ. ಅದರಿಂದಲೇ ನೋಡಿ ಇಲ್ಲಿ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಈ ರೀತಿಯಾಗಿ ಭಗವದ್ಭಕ್ತರು, ಶುದ್ಧವಾದ ಭಗವದ್ಭಕ್ತರು ಒಳಗೆ ಇದ್ದಿದ್ರಿಂದಲೇ ಈ ಶಿಶುಪಾಲ ಹರಿಯನ್ನು ಹೊಕ್ಕಿದ. ಮಧುಕೈಟವ ಭಕ್ತಿಯ ಅಭವದ್ದೂರೋ ಭಗವತೋ ಮೃತವು. ನೋಡಿ, ಮಧುಕೈಟವರು ಪರಮಾತ್ಮನಿಂದಲೇ ಹತರಾದದ್ದು, ಆದರೆ ಅವರಿಗೆ ಸದ್ಗತಿಯಾಗಿಲ್ಲ. ತಮಯೇವ ಕ್ರಮಪ್ರಾಪ್ತೋ, ತಮಸ್ಸಿಗೋದ್ರು. ಭಕ್ತ್ಯಾ ಚೈತ್ಯೋ ಹರಿಂಗೆಯೋ, ಭಕ್ತಿಯಿಂದಾಗಿ ಶಿಶುಪಾಲ ದಂತವಕ್ರು ಒಳಗೆ ಸಜ್ಜೀವ ಇದ್ದಿದ್ದರಿಂದಾಗಿ ಮೋಕ್ಷಕ್ಕೆ ಹೋದರು. ದೇವರ ಕೈ ಸ್ಪರ್ಶ, ದೇವರು ಪಕ್ಕದಲ್ಲೇ ನಿಂತುಕೊಂಡು ನಾವು ಇಡೀ ತಿರುಪತಿ ವೆಂಕಟರಮಣನ ಕಾಯಿಯಿಂದಲೇ ಮುಟ್ಟಿ ಅಭಿಷೇಕ ಮಾಡ್ತಾ ಇದ್ದೇವೆ ಅಂದ ಮಾತ್ರಕ್ಕೆ ಮೋಕ್ಷಕ್ಕೆ ಹೋಗ್ತೀವಿ ಅಂತಿಲ್ಲ. ದೇವರು ನಮಗೆ ದೇವರೇ ಮುಟ್ಟಿದ್ದಾನೆ ಅಂತ ಅಹಂಕಾರ ಪಟ್ಟರೂ ಇಲ್ಲ. ಅರ್ಥ ಏನು? ಭಕ್ತಿ ಅನ್ನೋದು ಪ್ರಧಾನ ಅನ್ನೋದನ್ನ ಈ ಸ್ಕಂದ ನಮಗೆ ತಿಳಿಸ್ಕೊಡ್ತಾ ಇದೆ. ಅದರಿಂದಾಗಿ ಮಧುಕೈಟವರನ್ನು ತನ್ನ ಕರದಿಂದ ಸ್ಪರ್ಶ ಮಾಡಿ ಕೊಂದ್ರು, ಅವರಿಗೆ ಸದ್ಗತಿ ಆಗ್ಲಿಲ್ಲ. ಅದೇ ಹಿರಣ್ಯಕಶಿಪುವಿಗೆ ಹೇಳ್ತಾ ಇದ್ದಾನೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು, ನನ್ನ ಕರಸ್ಪರ್ಶವಾಗಿದೆ, ಪ್ರೇತ ಕಾರ್ಯ ಮಾಡು ಅಂತ ಮುಂದೆ. ಹಾಗೆ ಪ್ರಹ್ಲಾದರಾಜರು ಮುಂದೆ ಪ್ರೇತ ಕಾರ್ಯವನ್ನ ಮಾಡಿ ಪಿತೃಗಳಿಗೋಸ್ಕರ ಎಲ್ಲ ಕರ್ಮಗಳನ್ನು ಮಾಡಿದ್ದಾರೆ. ಅಷ್ಟರೊಳಗೆ ಪರಮಾತ್ಮ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ಮಾಡಿದಾಗ ಪರಮಾತ್ಮ ಅದೃಶ್ಯನಾಗಿದ್ದಾನೆ. ಪ್ರಹ್ಲಾದ ತಥಾ ಸಾಂಪ್ರಾಯಿಕಂ, ಅವನೆಲ್ಲ ಕಾರ್ಯಗಳನ್ನೆಲ್ಲ, ತಂದೆಯ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಅವನನ್ನು ಸಿಂಹಾಸನದಲ್ಲಿ ಕೂರಿಸಿ ಪ್ರಹ್ಲಾದ ಸುಧಾ ಅಕಾರಶೀತ್ ರಾಜ್ಯಂ ನಿಹತ ಕಂಟಕಂ. ದೇವರು ಇನ್ನೊಂದು ವರ ಕೊಡ್ತಾನೆ, ಒಂದು ಮನ್ವಂತರದವರೆಗೆ ನೀನು ರಾಜ್ಯವನ್ನು ಆಳುವಂತ ಅನುಗ್ರಹವನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ಆದ್ರಿಂದಲೇ ನಿಷ್ಕಂಟಕವಾದ ರಾಜ್ಯ.
ಯಾವ ವಿಧವಾಗಿರ್ತಕ್ಕಂಥ ಬಾಧೆಗಳಿಲ್ದಿರ್ತಕ್ಕಂಥ ರಾಜ್ಯ. ದೇವರ ಅನುಗ್ರಹ ಮಾಡಿದ್ರೆ ಹೀಗೆ ಧ್ರುವರಾಜರಿಗೂ ಈಗ ದೇವರ ಅನುಗ್ರಹ ಮಾಡ್ತಾನೆ. ನೋಡಪ್ಪ, ಅಲ್ಲ ಅವನು ಮನೆಗೆ ಹೋಗ್ಬಿಟ್ರೆ ನೀನು ರಾಜ್ಯ ಆಳು ಅಂತ ಮುಂದೇನು ಅಂತ ಆಗ್ಲಿಲ್ಲ. ನಿನ್ನ ಮಲತಾಯಿ ಇದ್ದಾಳಲ್ಲ, ಅವಳು ಮೃತಲಾಗೋಗ್ತಾಳೆ. ಅವಳ ಮಗ ಇದ್ದಾನ, ಅವನು ಮುಂದೆ ಯುದ್ಧದಲ್ಲಿ ಆಡುವಾಗ ಅವನು ಮೃತನಾಗ್ತಾನೆ. ನಿಷ್ಕಂಟಕವಾಗಿ ರಾಜ್ಯ ಆಳು ಅಂತ ದೇವರ ಅನುಗ್ರಹ ಮಾಡಿಬಿಟ್ರೆ ನಮಗೆ ಎದುರಾಳಿಗಳೇ ಇರೋದಿಲ್ಲ. ಹಾಗೆ ಅನುಗ್ರಹ ಮಾಡಿ ಕೊಡ್ತಾನೆ. ಆದ್ರಿಂದಾಗಿ ಪ್ರಹ್ಲಾದ ಸುಮುಖಂ ದೃಷ್ಟ ಬ್ರಹ್ಮಾಣ ಹರಿಂ ಸ್ತುತ್ವವಾಗಿ ಪವಿತ್ರಾಭಿ ಪ್ರಾಹ ದೇವರ್ಷಿಭಿವೃತಃ. ಆದ್ರಿಂದಾಗಿ ಪ್ರಹ್ಲಾದ ಮುಖವನ್ನು ನೋಡಿ ಪರಮಾತ್ಮ ಎಲ್ಲ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ನರಸಿಂಹದೇವರು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನ ಸ್ತೋತ್ರ ಮಾಡಿದಾಗ ದೇವರು ಒಂದು ಮಾತು ಹೇಳ್ತಾನೆ ಬ್ರಹ್ಮದೇವರಿಗೆ, ಹಿಂಗೆಲ್ಲ ಮುಂದೆ ಹಿಂಗೆಲ್ಲ ಹೊರ ಕೊಡಬೇಡ ಅಂತಾನೆ. ಹಿಂಗೆಲ್ಲ ಯಾರ್ಯಾರು ಸಿಕ್ಕವರಿಗೆಲ್ಲ ಹೊರ ಕೊಡಬೇಡ, ಬಹಳ ಕಷ್ಟ ಆಗತ್ತೆ. ದೇವ್ರಿಗೆ ಕಷ್ಟ ಅಂತಲ್ಲ, ಅನುಭವಿಸೋರಿಗೆ ಕಷ್ಟ ಅಂತ. ಯಾರ್ಯಾರಿಗೂ ಈ ರೀತಿ ಸ್ವಭಾವತಃ ದೈತ್ಯರಿಗೆ ಕೊಡ್ಲಿಲ್ಲ, ಬದುಕೊಂಡೆ. ಸ್ವಭಾವತಃ ದೈತ್ಯರಿಗೆ ಈ ರೀತಿ ಹೊರ ಕೊಟ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ಇಡೀ ಜಗತ್ತನ್ನೇ ಮೇಲು ಕೆಳಗೆ ಮಾಡಿಬಿಡ್ತಾರೆ. ಅದರಿಂದಾಗಿ ಈ ರೀತಿಯ ಹೊರ ಕೊಡಬೇಡ ಅಂತಂದ. ಆಗ ಬ್ರಹ್ಮದೇವರೆಲ್ಲ ಸ್ತೋತ್ರ ಮಾಡಿದ ಮೇಲೆ ಅದೃಶ್ಯ ಸರ್ವಭೂತಾನ ಪೂಜಿತ ಪರಮೇಷ್ಠಿನಃ ಇತ್ಯುಕ್ತ ಭಗವಾನ್ ರಾಜನ್ ತತಶ್ಚಂತರ್ಧದೆ ಹರಿ. ಪರಮಾತ್ಮ ತಾನು ಅಂತರ್ಧಾನನಾಗಿ ಬಿಟ್ಟ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ಶುಕ್ರಾಚಾರ್ಯರು ಅವನಿಗೆ ದಾನವ ಬಾಲಕನಿಗೆ ಸಿಂಹಾಸನದ ಮೇಲೆ ಕುಡಿಸಿ ಎಲ್ಲ ಅಭಿಷೇಕ ಇತ್ಯಾದಿಗಳನ್ನು ಮಾಡಿದ ಮೇಲೆ ಏವಂ ತೌ ಪಾರ್ಶ್ವದೋ ವಿಷ್ಣು ಪುತ್ರತ್ವಂ ಪ್ರಾಪಿತೋ ಉದಿತೇ ಹೃದಯಸ್ಥಿತೇನ ಹರಿಣ ವೈರಭಾವೇನ ತೋತು. ಇದಕ್ಕೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಆ ಯಾರು ವಿಷ್ಣು ಪಾರ್ಶ್ವದರು ಹೃದಯದೊಳಗೆ ಪರಮಾತ್ಮನನ್ನು ಇಟ್ಟುಕೊಂಡಿದ್ರು, ವೈರಭಾವನೆ ಮೇಲಿತ್ತು, ಒಳಗೆ ಪರಮಾತ್ಮನ ಭಕ್ತಿ ಇದ್ದಿದ್ದರಿಂದಾಗಿ ಮುಂದೆ ಅವರೇನಾದ್ರು ಇನ್ನೊಂದು ಜನ್ಮಕ್ಕೆ ರೆಡಿ ಆದ್ರು. ಯಾವುದು? ರಾವಣ ಕುಂಭಕರ್ಣನಾಗಿ ಹುಟ್ಟಿದ್ರು. ಅಲ್ಲ ಆದ್ಮೇಲೆ ಮುಂದೆ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ರು ಅಂಥೇಳಿ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಏನ ಪೂರ್ವಕದಂ ಯದ್ಯತ್ ರಾಜಾನ ಕೃಷ್ಣವೈರಿಣ ಜುಹುಸ್ತಸ್ಥೆ ತದನ್ಮಾನ ಕೀಟಪೇಶ ಸ್ಕೃತೋಯಿತ. ಒಂದು ದೃಷ್ಟಾಂತ ಕೊಡ್ತದೆ ಭಾಗವತ, ಬಹಳ ಸುಂದರವಾದ ದೃಷ್ಟಾಂತ. ಏನು ಅಂತಂದ್ರೆ, ಈ ಕೃಷ್ಣನ ಮೇಲೆ ವೈರ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಪೌಂಡ್ರಕ, ನರಕ, ಸಾಲ್ವ, ಕಂಸ, ರುಕ್ಮಿಣಿ, ಆವಿಷ್ಟಸ್ತು ಹರೇರ್ ಭಕ್ತ ತದ್ಭಕ್ತ್ಯ ಹರಿ ಮೇಯಿರೆ. ಇವರೆಲ್ಲ ಒಳಗೆ ಸಜ್ಜೀವ ಇದ್ದಿದ್ದರಿಂದಾಗಿ ಅವರೆಲ್ಲ ಒಳ್ಳೆಯ ಸದ್ಗತಿಯನ್ನು ಹೊಂದರು. ಅಸುರರು ಯಾರಿದ್ರು ವೇನನಂತವರು ಅಂಧತಮಸ್ಸಿಗೆ ಹೋದ್ರು ಅಂತ. ಹೇಗೆ ಅಂತಂದ್ರೆ, ಈ ಕಡ್ಜ ಅಂತ ಹುಳ ಗೂಡು ಕಟ್ತದೆ, ಗುಂಬುಕೆ ಮಣ್ಣಿನಿಂದ ಕಟ್ತದೆ. ಅದ್ರೊಳಗೆ ಒಂದು ಕೀಟ ತಂದಿಡ್ತದೆ. ಅದು ಕೀಟ ತಂದಿಟ್ಟಾಗ ಅದು ತನ್ನ ರೂಪವನ್ನು ಬಿಟ್ಟು ಬೇರೆ ಚಿಟ್ಟೆಯ ಆಕೃತಿಯನ್ನೇ ಚಿಂತೆ ಮಾಡಿ 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 ಮುಂದೆ ಅದು ಚಿಟ್ಟೆಯಾಗಿ ಹೊರ ಬರ್ತದೆ. ಹಾಗೆ ಯಾವ ಯಾವ ರೂಪ ಸ್ಮರಣೆ ಮಾಡ್ತಾ 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 ನಾವು ಬದುಕ್ತೇವೋ ಅದೇ ರೂಪವನ್ನು ಅಂತೇವೆ. ಆ ರೀತಿಯಾಗಿ ಒಳಗೆ ಹರಿಯನ್ನ ಸ್ಮರಣೆ ಮಾಡ್ತಾ ಇರೋದ್ರಿಂದಾಗಿ ಇವರಿಗೆ ಆ ಮೂಲ ರೂಪಕ್ಕೆ ಸೇರುವಂತ ಯೋಗ್ಯತೆ ಬಂತು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಹಾಗೆ ಕೀಟತ್ವವನ್ನು ಕಳೆದುಕೊಳ್ಳುವಂತೆ ಅದು ಈ ರೀತಿಯಾಗಿ ಆಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಪ್ರಹ್ಲಾದ ಏಷ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಮಹಾತ್ಮನ ಅವತಾರ ಕಥಾ ಪುಣ್ಯ ವದೋ ಯತ್ರ ಅಧಿ ದೈತ್ಯಯೋ ಪ್ರಹ್ಲಾದಸ್ಯ ಅನುಚರಿತಂ ಮಹಾಭಾಗವತಸ್ಯ ಚ ಭಕ್ತಿ ಜ್ಞಾನ ವಿರಕ್ತಿಶ್ಚ ಯಾತ್ಯಾತ್ಮಂ ಚಾಸ್ಯ ವೈರ್ಯೇ. ಈ ಪ್ರಹ್ಲಾದನ ಅನುಚರಿತ್ರೆಯನ್ನ ಯಾರು ಕೇಳ್ತಾರೋ ಅವರಿಗೆ ಭಕ್ತಿ, ಜ್ಞಾನ, ವಿರಕ್ತಿ, ಪರಮಾತ್ಮನ ಮಹಾತ್ಮ್ಯ ಶ್ರವಣದ ಜ್ಞಾನ ಆಗ್ತದೆ ಎಂಬುದಾಗಿ ಫಲವನ್ನು ಭಾಗವತ ಹೇಳ್ತಾ ಇದೆ. ಭಕ್ತಿ ಜ್ಞಾನ ವಿರಕ್ತಿಶ್ಚ ನಮಕ ಶ್ರವಣಾಧಿಕ ಧರ್ಮೋ ಭಾಗವತ ಪ್ರೋಕ್ತ ತದ್ಭಕ್ಷೇಯತಾನವೇ. ಆ ಭಗವದ್ಭಕ್ತರಲ್ಲಿ ಏನು ನವವಿಧ ಭಕ್ತಿಗಳು ಅವೆಲ್ಲವೂ ಈ ಸ್ಕಂದದ ಶ್ರವಣ ಮಾಡೋದ್ರಿಂದಾಗಿ ಬರ್ತದಂತೆ. ಅದರಿಂದಾಗಿ ವಿಶೇಷವಾಗಿ ಪರಮಾತ್ಮನ ಯಾಥಾತ್ಮ್ಯ ಜ್ಞಾನ ಅನ್ನೋದು ಬರ್ತಾ ಇದೆ ಅಂತ ಇದ್ದರೆ, ಇದನ್ನ ಇನ್ನೂ ಫಲವನ್ನ ಹೇಳ್ತಾರೆ. ಇದನ್ನು ಕೇಳೋದ್ರಿಂದ ಕರ್ಮಪಾಶದಿಂದಲೂ ಎಲ್ಲರೂ ಮುಕ್ತರಾಗ್ತಾರೆ ಅಂತ. ಅದರಿಂದಾಗಿ ಭಗವಂತನನ್ನು ಹೊಂದಲಿಕ್ಕೆ ಭಕ್ತಿಯೇ ಮುಖ್ಯವೇ ಹೊರತು ವೈರ ಅಲ್ಲ, ವೈರದ ಭಾವನೆ ಅಲ್ಲ, ದ್ವೇಷದ ಭಾವನೆ ಅಲ್ಲ ಅಂತ ಹೇಳಿ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ
ನಾರದರು ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದೇನು, ದ್ವೇಷ ಮಾಡಿದ ಶಿಶುಪಾಲನಿಗೂ ಪರಮಾತ್ಮನ ಸಾಯುಜ್ಯ ಆಯಿತಲ್ಲ ಅಂದ್ರೆ ಇಷ್ಟು ಉತ್ತರ ಕೊಡ್ತಾ ಇದ್ದಾರೆ. ಅದು ಭಗವದ್ಭಕ್ತಿಯ ಫಲವಷ್ಟೇ ಹೊರತು ದ್ವೇಷದ ಫಲ ಅಲ್ಲ ಅನ್ನೋದನ್ನು ಹೇಳ್ತಾ ಉಪಸಂಹಾರವನ್ನು ಮಾಡ್ತಾ ನೋಡು. ಯೂಯಂ ಲೋಕೆ ಬದ ಭೂರಿ ಭಾಗ ಲೋಕಂ ಪುನಾನ್ ಮುನಯೋ ಅಭಿಯಾಂತಿ ಏಷಂ ಗೃಹಾನ ವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ನೀನೆಂತ ಪುಣ್ಯ ಮಾಡಿದೆಯೋ ಯುಧಿಷ್ಠಿರ, ನಿನ್ನ ಮನೆಯಲ್ಲಿ ಎಲ್ಲ ಮುನಿಗಳು ಬರ್ತಾರೆ. ವ್ಯಾಸರು, ವೇದವ್ಯಾಸ ದೇವರು, ಪರಶುರಾಮ ದೇವರು, ಮಾರ್ಕಂಡೇಯರು, ಮತ್ತೊಬ್ರು ಎಲ್ಲ ಮುನಿಗಳೆಲ್ಲ ನಿನ್ನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಯಾಕೋ ತ್ರಿಲೋಕಾಧಿಪತಿಗೆ ಆಗಿರ್ತಕ್ಕಂಥ ಪರಮಾತ್ಮ ನಿನ್ನ ಮನೆಯಲ್ಲಿದ್ದಾನಲ್ಲೋ, ಕೃಷ್ಣ ನಿಮ್ಮ ಮನೆಗೆ ಸದಾಕಾಲ ಬರ್ತಾನಲ್ಲೋ, ಇದಕ್ಕಿಂತ ನಿನ್ ಪುಣ್ಯ ಏನು ಬೇಕು ಅಂತ ಹೇಳಿ ಆ ಕೃಷ್ಣನನ್ನ ಬೇರೆ ಯಾರೋ ನಿನ್ನ ಸೋದರ ಮಾವನ ಮಗ ಅಂತ ತಿಳ್ಕೊಬೇಡ, ಅವನನ್ನ ಸಕಲ ಜಗದೊಡೆಯ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಈ ರೀತಿಯಾಗಿ ಚಿಂತನೆ ಮಾಡು ಅಂತ ಯುಧಿಷ್ಠಿರನಿಗೆ ನಾರದರು ಉಪದೇಶವನ್ನು ಮಾಡಿ ನರಸಿಂಹದೇವರ ಒಂದು ಚರಿತ್ರೆಯನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಇಷ್ಟು ಆದ ಮೇಲೆ ಭಾಗವತ ನರಸಿಂಹದೇವರದಕ್ಕೆ ಇಲ್ಲಿಗೆ ಸಪ್ತಮಸ್ಕಂಧ ಮುಗಿಯಿತು ಅಂತಿಲ್ಲ. ಇದಾದ ಮೇಲೆ ನಮ್ಮ ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಹೇಳ್ತದೆ. ಸಾಮಾನ್ಯವಾಗಿ ಎಲ್ಲರೂ ಅನುಸರಣೆ ಮಾಡಿರ್ತಕ್ಕಂಥ ಧರ್ಮಗಳೇನು, ಗೃಹಸ್ಥರು ಏನು ಧರ್ಮಾಚರಣೆ, ಬ್ರಹ್ಮಚಾರಿಗಳ ಧರ್ಮ ಏನು, ಸನ್ಯಾಸಿಗಳ ಧರ್ಮ ಏನು, ವಾನಪ್ರಸ್ಥಗಳ ಧರ್ಮ ಏನು ಅನ್ನೋದನ್ನ ತಿಳ್ಕೋಬೇಕು. ಅದರ ಮಧ್ಯದಲ್ಲಿ ಒಂದು ಕಥೆಯನ್ನ ರುದ್ರದೇವರು ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಕಥೆಯನ್ನ ಭಾಗವತ ಹೇಳ್ತು. ಪರಮಾತ್ಮನ ಅನುಗ್ರಹದಿಂದಲೇ ರುದ್ರದೇವರು ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ರು. ನಾರದರು ಹೇಳುವಾಗ ನೋಡು, ನಿನಗೆ ಇನ್ನೊಂದು ದೃಷ್ಟಾಂತ ಹೇಳ್ತೇನೆ ಅಂತೇಳಿ ಪರಮಾತ್ಮನ ಕಾರುಣ್ಯ ಎಷ್ಟು ಭಕ್ತರ ಮೇಲೆ ಇರತ್ತೆ ಅನ್ಲಿಕ್ಕೋಸ್ಕರ ಇನ್ನೊಂದು ಕಥೆಯನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಮಯಾಸುರ ಅಂತ ಒಬ್ಬ ಅಸುರ ಇದ್ದ. ಆ ಅಸುರ ಅವನ ಹತ್ರ 3 ಪಟ್ಟಣಗಳಿತ್ತು ಅವನ ಹತ್ರ. ಬೆಳ್ಳಿಯ, ಬಂಗಾರದ ಪಟ್ಟಣ, ಬೆಳ್ಳಿಯ ಪಟ್ಟಣ, ಕಬ್ಬಿಣದ ಪಟ್ಟಣಗಳು. ಅದು ಎಲ್ಲ ಕಡೆ ಫ್ಲೈಯಿಂಗ್ ಹಾರ್ಕೊಂಡು ಹೋಗ್ತಾ ಇತ್ತು. ಎಲ್ ಬೇಕಂದ್ರೆ ಇಳ್ಕೊಂಡ್ಬಿಡೋದು, ಎಲ್ ಬೇಕಂದ್ರೆ ಮನೆ ಮಾಡ್ಕೊಂಡ್ಬಿಡ್ತಾ ಇದ್ದ. ಚಲಿಸುವಂತ ಬೆಟ್ಟಗಳದು, ಚಲಿಸುವಂತ 3 ಬೆಟ್ಟ. ಅವನ ಗ್ರಾಮ ಅವನದು. ಅದು ಬಂಗಾರದ್ದು, ಬೆಳ್ಳಿದು, ಕಬ್ಬಿಣದ್ದು ಬೆಟ್ಟಗಳು. ಅದು ಎಲ್ಲಿ ಬೇಕಾದ್ರೂ ಓಡಾಡುವಂತ ಶಕ್ತಿ ಇತ್ತು. ಇದರಿಂದಾಗಿ ಅನೇಕ ಜನರಿಗೆ ತೊಂದರೆ ಆಗ್ತಾ ಇತ್ತು. ಋಷಿಮುನಿಗಳಿಗೆಲ್ಲ ತೊಂದರೆ ಆದಾಗ ಅವರು ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದ್ರು. ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಬಂದು ಅವನ ಸೈನಿಕರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೈನಿಕರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದ ಮಯಾಸುರ. ಏನು ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂತಂದ್ರೆ, ಒಂದು ಅಮೃತದ ಬಾವಿಯನ್ನು ಇಟ್ಕೊಂಡಿದ್ದ. ಅಮೃತದ ಬಾವಿ. ಆ ಸತ್ತ ಸೈನಿಕರನ್ನೆಲ್ಲ ಆ ನೀರು ಕುಡಿಸ್ಬಿಡ್ತಾ ಇದ್ದ ಅಮೃತವನ್ನ. ಎಲ್ಲ ಬದುಕೊಂಡು ಬರೋರು. ದೊಡ್ಡ ತಲೆನೋವಾಯಿತು. ಹಾಗಾದ್ರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ದೇವರೇ ಶರಣು ಇದಕ್ಕೆ. ಅದಕ್ಕೇನ್ ಮಾಡ್ದ, ಪರಮಾತ್ಮನ ಹತ್ರ ಎಲ್ಲರೂ ಹೋಗಿ ರುದ್ರದೇವರೆಲ್ಲರೂ ಪ್ರಾರ್ಥನೆಯನ್ನ ಮಾಡಿದ್ರು. ಪ್ರಾರ್ಥನೆಯನ್ನ ಮಾಡಿದಾಗ ತಯಾಯಂ ಭಗವಾನ್ ವಿಷ್ಣು ತತ್ರೋಪಾಯಂ ಅಕಲ್ಪಯತ್. ದೇವರೊಂದು ಪ್ಲಾನ್ ಮಾಡ್ದ. ಏನ್ ಮಾಡ್ದ, ವತ್ಸಾಸಿ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹೀಗೋ. ಶ್ರೀನಿವಾಸ ಕಲ್ಯಾಣದಲ್ಲಷ್ಟೇ ದೇವರು ಈ ರೂಪ ತಾಳಿದಾನೆ ಅಂತ ಅಲ್ಲ, ಇಲ್ಲೂ ತಾಳಿದ್ದಾನೆ. ದೇವರು ಗೋವಾದ, ಬ್ರಹ್ಮ ವತ್ಸನಾದ. ಬ್ರಹ್ಮ ವತ್ಸನಾದ, ದೇವರು ಗೋವಾದ. ಬಂದು ತ್ರಿಪುರ ಲೋಕವನ್ನ, ಆ ಲೋಕವನ್ನ ತಾನು ಹೊಕ್ಕಿ ಅಲ್ಲಿರ್ತಕ್ಕಂಥ ಅಮೃತವನ್ನೆಲ್ಲ ಕುಡಿಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟ. ಎಲ್ಲ ಅದೊಂದು ಟಾನಿಕ್ಕು, ಅದನ್ನ ಕುಡಿಲಿಕ್ಕೆ ಶುರು ಮಾಡ್ಬಿಟ್ಟ. ದೇವರು ಕುಡಿತಾ ಇದ್ರೆ ಅಸುರರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಪರಮಾತ್ಮನ ಮಾಯೆಯಿಂದಾಗಿ ಎಲ್ಲರೂ ಸ್ತಬ್ಧರಾಗಿ ಬಿಟ್ಟಿದ್ದಾರೆ. ಆದ್ರಿಂದಾಗಿ ಆಗ ಕೊನೆಗೆ ಇದನ್ನ, ಈ ಮಯಾಸುರನನ್ನ ಕೊಲ್ಲಬೇಕು ಅಂದರೆ ರುದ್ರದೇವರೇ ಬರಬೇಕು. ಆದ್ರಿಂದಾಗಿ ರುದ್ರದೇವರಿಗೆ ಒಂದು ದೇವರ ಅನುಗ್ರಹ ಮಾಡ್ದ. ಏನು ಅನುಗ್ರಹ ಮಾಡ್ದ ಅಂದ್ರೆ, ಇಡೀ ಶಕ್ತಿ ಸ್ವಭಿಶಂಭೋ ಪ್ರಾಧಾನಿಕ ವಿಜ್ಞಾಯ ಸ್ವಯಂ ವಿಶೋಕಶೋಕಾರ್ಥನ್ ಸ್ಮರನ್ ದೇವಗತಿಂ ಚತಾಂ ತಿಳಿದುಕೊಂಡು ಅವನು ಏನ್ ಮಾಡ್ದ, ಈ
ಭೂಮಿಯನ್ನ ಧನುಸ್ಸನಾಗಿ ಮಾಡಿ ಮೇರು ಪರ್ವತವನ್ನ ಬಾಣವಾಗಿ ಮಾಡಿಕೊಂಡು ರುದ್ರದೇವರಿಗೆ ಕೊಟ್ಟು ಅದರೊಳಗೆ ತನ್ನ ಶಕ್ತಿಗಳನ್ನು ತುಂಬಿಸ್ತ. ಇಷ್ಟು ತುಂಬಿಸಿ ಆ ರುದ್ರದೇವರಿಂದಾಗಿ ರಥಂ ಸೂತಂ ಧ್ವಜಂ ಚಾಹಂ ಧನುರ್ವಮ್ಮ ಶರಾರಿಯತ ಸನ್ನದ್ಧೋ ರಥಮಾಸ್ತ ಶರಂ ಧನುರಾಗದೆ. ಭಾಗವತವೇ ಹೇಳ್ತದೆ, ದೇವೋಸುರೋ ನರೋನ್ಯೋವ ನರೇಶ್ವರೋ ಅಸ್ತಿಹ ಕಶ್ಚನ ಆತ್ಮನೋನ್ಯಸ್ಯವಾದಿಷ್ಟಂ ದೇವೇನ ಉಪಹಿತಂ ಯಯೋ. ಅದರಿಂದಾಗಿ ಇದನ್ನ ನಿಗ್ರಹ ಮಾಡಬೇಕು ಅಂತಂದ್ರೆ ವಿಷ್ಣುವಿನಿಂದ ಮಾತ್ರ ಸಾಧ್ಯ ಅಂತ ಅವನ ಅಸುರನೇ ಹೇಳ್ತಾ ಇದ್ದ. ಅದೇ ರೀತಿಯಾಗಿ ಪರಮಾತ್ಮನ ಆಜ್ಞೆಯಂತೆ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ರುದ್ರದೇವರ ಧನುಸ್ಸು ಶರಂ ಧನುಷಿ ಸಂದಾಯ ಮುಹೂರ್ತೆ ಅಭಿಜಿತ್ ಲಗ್ನದಲ್ಲಿ ರುದ್ರದೇವರು ಅವನ ಜೊತೆ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡಿದ್ರು ಅಂತ ಇದೆ. ಅದರಿಂದಾಗಿ ರುದ್ರದೇವಗೆ ತ್ರಿಪುರಾರಿ ಅಂತ ಕರೀತಾರೆ. ಪರಮಾತ್ಮ ಮುರಾರಿ, ಇವರು ತ್ರಿಪುರಾರಿ. ಆದರೆ ವಸ್ತುಸತ್ತು ರುದ್ರದೇವರಿಗೆ ಒಳಗೆ ಇದ್ದು ಪ್ರೇರಣೆಯನ್ನು ಕೊಟ್ಟು ಧನಸ್ಸುಗಳಲ್ಲಿ ಮತ್ತೊಂದರೊಳಗೆ ಎಲ್ಲ ಕಡೆ ಸೇರಿಕೊಂಡು ಅನುಗ್ರಹ ಮಾಡಿದವನು ಪರಮಾತ್ಮನೇ. ಅದರಿಂದಲೇ ನರಸಿಂಹದೇವರ ಉಪಾಸನೆ ಆದ ಕೂಡಲೇ ರುದ್ರದೇವರ ಕತೆ ಬಂದಿದೆ. ಯಾಕೆ ಅಂದರೆ ರುದ್ರದೇವರು ಯಾವಾಗಲೂ ನರಸಿಂಹೋಪಾಸಕರಂತೆ. ರುದ್ರದೇವರು ತಮ್ಮ ವಿಶೇಷವಾಗಿ ಕೈಲಾಸದಲ್ಲಿ ಆ ರುದ್ರದೇವರ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ನರಸಿಂಹದೇವರನ್ನ ಸದಾಕಾಲ ಸ್ಮರಣೆ ಮಾಡ್ತಾರೆ ಅನ್ನುವಂತೆ ಈ ಒಂದು ವಿಶೇಷವಾಗಿ ಈ ಒಂದು ಆಖ್ಯಾನಿಕೆಯನ್ನ ಹೇಳಿದ್ದಾರೆ. ಮುಂದೆ ನಾಳೆ ದಿವಸ ಮುಂದೆ ವರ್ಣಾಶ್ರಮದ ಧರ್ಮಗಳನ್ನೆಲ್ಲ ಕೇಳಿ ಪುರಾಣವನ್ನು ಮುಗಿಸೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಸೋಮವಾರ ಅದೊಂದು ವಿಶೇಷ. ಕೊಟ್ಟೆ